ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ರಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಉದ್ಧವ ಗೀತೆಯ ಚಿಂತನೆಯಲ್ಲಿ, ಅದರ ಅರ್ಥಚಿಂತನೆಯಲ್ಲಿ ನಾವು ಇದ್ದೇವೆ. ಈಗ ನಿನ್ನೆ ಉಪಾಸನೆಯ ಕ್ರಮವನ್ನು ಕೃಷ್ಣ ಹೇಳಿದ, ಅದನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳಿದೆ ನಾನು. ಕಣ್ಮುಚ್ಚಿ ಮೊದಲು ಪ್ರಾಣಾಯಾಮ ಅಭ್ಯಾಸ ಮಾಡು, ಪ್ರಾಣಾಯಾಮ ಅಭ್ಯಾಸ ಮಾಡದೇ ಇದ್ದರೆ ಏಕಾಗ್ರತೆ ಬರೋದಿಲ್ಲ ಅಂತ. ಮನಸ್ಸಿಗೆ ಏಕಾಗ್ರತೆ ಬಾರದೆ ಮೆಡಿಟೇಷನ್ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಮೊದಲು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡು. ಪ್ರಾಣಾಯಾಮದ ಅಭ್ಯಾಸದಿಂದ ಪ್ರಾಣದೇವರು ಪ್ರಸನ್ನರಾದರೆ ಮತ್ತೆ ಭಗವಂತ ಪ್ರಸನ್ನ ಆಗೋದಕ್ಕೆ ಬಾಗಿಲು ತೆರೆದಿಟ್ಟಂತೆ. ಅದು ಹೇಗೆ ಮೆಡಿಟೇಷನ್ ಮಾಡಬೇಕು ಅದು ಎಲ್ಲ ಹೇಳಿದ್ದನ್ನು ನಾನು ಸಂಕ್ಷಿಪ್ತವಾಗಿ, ಇಂಗ್ಲೀಷ್ನಲ್ಲಿ ನಟ್ಶೆಲ್ ಅಂತ ಹೇಳ್ತಾರಲ್ಲ ಹಾಗೆ, ಸುಮ್ಮನೆ ಒಂದು ಸಣ್ಣ ಗುಳಿಗೆಯಲ್ಲಿ ತುಂಬಿಸಿ ನಿಮಗೆ ಕೊಟ್ಟೆ ನಾನು. ಆಮೇಲೆ ಅದರ ಮಧ್ಯದಲ್ಲಿ ಒಂದು ಪಾಪಗಳಿಂದ ನಾವು ದೂರ ಇರಬೇಕು ಅಂತ, ಸ್ತ್ರೀ ಸಂಘ ಸಂಗಿನಾಂ ಸಂಗಮ್ ಅಂತ ಹೇಳಿಕೊಂಡು, ಅದನ್ನು ಭಗವಂತನನ್ನು ದ್ವೇಷಿಸುವ ಪಾಪದಿಂದ ನಾವು ದೂರ ಇರಬೇಕು ಅಂತ ಹೇಳಿದರು. ಅಲ್ಲಿ ಕೆಲವು ಸಂಗತಿಗಳಿವೆ. ನಮ್ಮಲ್ಲಿ ಪಾಪ ಅಂತೇವೆ, ಕ್ಷುದ್ರ ಪಾಪ ಅಂತೇವೆ, ಪಾತಕ ಅಂತೇವೆ, ಮಹಾಪಾತಕ ಅಂತೇವೆ, ಉಪಪಾತಕ ಅಂತೇವೆ. ಹಾಗಂದರೆ ಏನು, ಆ ಶಬ್ದಗಳ ಮೀನಿಂಗ್ ಏನು ಅನ್ನೋದನ್ನು ಅಲ್ಲಿ ಆ ಪ್ರಸಂಗದಲ್ಲಿ ಬರುತ್ತೆ. ಕ್ಷುದ್ರ ಪಾತಕ ಅಂದರೆ ಏನು, ಅದು ಒಂದೊಂದು ಲೆವೆಲ್ ತಗೊಂಡು, ಮೊದಲನೇದು ಕ್ಷುದ್ರ ಪಾತಕ, ಅದಕ್ಕಿಂತ ಹೆಚ್ಚಿರೋದು ಕ್ಷುದ್ರ ಪಾಪ, ಅದಕ್ಕಿಂತ ಹೆಚ್ಚಿರೋದು ಪಾಪ. ಅದರ ನಂತರದ್ದು ಉಪಪಾತಕ, ಅದರ ನಂತರ ಪಾತಕ, ಅದರ ನಂತರ ಮಹಾಪಾತಕ, ಆಮೇಲೆ ಅತಿ ಮಹಾಪಾತಕ, ಆಮೇಲೆ ಸ್ವತಿ ಮಹಾಪಾತಕ ಅಂತ. ಹೀಗೆ 7 ಹೆಜ್ಜೆಗಳಲ್ಲಿ ಪಾತಕಗಳನ್ನು, ಮನುಷ್ಯ ಮಾಡುವ ಅಪರಾಧಗಳನ್ನು ವಿಭಾಗ ಮಾಡ್ತಾರೆ ಶಾಸ್ತ್ರಕಾರರು. ಅದರಲ್ಲಿ ಮೊದಲನೇದ್ದು ಕ್ಷುದ್ರ ಪಾಪ. ಕ್ಷುದ್ರ ಪಾಪ ಅಂದರೆ ಪಿಪೀಲಿಕಾದೀನಾಂ ಹತ್ಯ ಕ್ಷುದ್ರ ಪಾಪ ಅಂತ ಹೇಳ್ತಾರೆ. ಅಂದರೆ ಮೈಯಲ್ಲಿ ಎಲುಬು ಇಲ್ಲದ ಪ್ರಾಣಿಯನ್ನು ಕೊಲ್ಲುವುದರಿಂದ ಕ್ಷುದ್ರ ಪಾಪ ಅದು ಅಂತ. ಅದು ಸೊಳ್ಳೆ ಬೇಟೆಯಲ್ಲಿದ್ದ ಮೇಲೆ ರಾತ್ರಿ ನಿದ್ದೆ ಬರಬೇಕಾದ್ರೆ ಸೊಳ್ಳೆಯನ್ನು ಕೊಲ್ಲದಿದ್ರೆ ನಿದ್ರೆ ಬರುತ್ತಾ? ಸೊಳ್ಳೆ ಕೊಂದರೆ ಅದು ಪಾಪವೇ, ಆದರೆ ಅದು ಕ್ಷುದ್ರ ಪಾಪ ಅಂತ ಅದಕ್ಕೆ ಹೆಸರು. ಬಹಳ ದೊಡ್ಡ ಅಪರಾಧ ಏನೂ ಅಲ್ಲ, ಕ್ಷುದ್ರ ಪಾಪ. ಆಮೇಲೆ ಅಸ್ಥಿ ಇರತಕ್ಕ ಪ್ರಾಣಿಯನ್ನು ಕೊಂದರೆ, ಉದಾಹರಣೆಗೆ ಚಿಕನ್ ತಂದೂರಿ ಮಾಡಿ ತಿಂದರೆ ಅದು ಅದು ಪಾಪ, ಕ್ಷುದ್ರ ಪಾಪ ಅಲ್ಲ. ಅಸ್ಥಿಮತಾಂ ಹತ್ಯ ಕ್ಷುದ್ರ ಪಾಪ ಅಂತ. ಅದನ್ನು ಕ್ಷುದ್ರ ಪಾಪ ಹೋಗಿ ಪಾಪ ಆಯ್ತದು. ಆಮೇಲೆ ಇನ್ನೊಬ್ಬರ ತೋಟದ ಹಣ್ಣು ಕಾಯಿ ಕೊಯ್ಯೋದು, ಅಪಹಾರ ಮಾಡೋದು, ಅದು ಕೂಡ ಪಾಪವೇ. ಇದು ಪಾಪಕ್ಕೆ ಸೇರಿತು. ಅದಾದ ಮೇಲೆ ಉಪಪಾತಕ ಅಲ್ಲಿ ಬರುತ್ತೆ ನೋಡಿ. ಅದು ಯಾಕೆಂದರೆ ಅದು ಸ್ತ್ರೀ ಸಂಗನಾಂ ಸಂಗಮ್. ಉಪಪಾತಕ ಅಂದರೆ ಬೇರೆ ಒಬ್ಬರ ಹೆಂಡತಿಯನ್ನು ಬಯಸುವುದು, ಭೋಗಿಸುವುದಲ್ಲ, ಬಯಸುವುದು ಉಪಪಾತಕ. ಅವರನ್ನು ಇವನು ಭೋಗಿಸಿದರೆ ಅದು ಪಾತಕ. ಅದಕ್ಕಿಂತ ಮೇಲಿನದ್ದು ಏನು ಅಂದರೆ ಸಾಮಾನ್ಯ ಪಾತಕದಲ್ಲಿ ಇನ್ನೊಂದು ಬಂತು. ಆಮೇಲೆ ಮನುಷ್ಯರನ್ನು ದ್ವೇಷದಿಂದ ಕೊಲೆ ಮಾಡುವುದು, ಅದು ಪಾತಕ. ಆಮೇಲೆ ಮನುಷ್ಯರಲ್ಲಿ ಜ್ಞಾನಿಗಳನ್ನು ಕೊಲೆ ಮಾಡೋದು ಮಹಾಪಾತಕ. ದೇವರ ಸೊತ್ತನ್ನು ಅಪಹಾರ ಮಾಡೋದು ಅದಕ್ಕಿಂತ ದೊಡ್ಡ ಪಾತಕ, ಅದು ಅತಿ ಮಹಾಪಾತಕ ಅಂತ. ಹೀಗೆ ಪಾಪಗಳನ್ನು ಹಂತ ಹಂತವಾಗಿ ಯಾವುದಕ್ಕಿಂತ ಯಾವುದು ಹೆಚ್ಚು, ಅದಕ್ಕೆ ಶಿಕ್ಷೆಯೂ ಹೆಚ್ಚಾಗಿ, ಅದು ಶಿಕ್ಷೆಯು ಕೂಡ ಒಂದಕ್ಕಿಂತ ಒಂದು ಜಾಸ್ತಿ ಶಿಕ್ಷೆ. ಅದು ಒಂದು ಮುಖ. ಬರೇ ಸ್ತ್ರೀಯರನ್ನು ಇಟ್ಟುಕೊಂಡು ಪಾಪಗಳನ್ನು ವಿಭಾಗ ಮಾಡ್ತಾರೆ. ಅದೇನು ಅಂದರೆ ಮೊದಲು ಉಪಪಾತಕ,
ಅದು ಅದರಲ್ಲಿ ಇದ್ದ ಹಾಗೆ ಪರಸ್ತ್ರೀಯನ್ನು ಬಯಸುವುದು ಪಾತಕ, ಅವಳನ್ನು ಭೋಗಿಸುವುದು ಪಾತಕ. ಅದು ಒಂದು ವೇಳೆ ತಮ್ಮ ಬಂಧುಗಳಲ್ಲಿ ತಮಗಿಂತ ಹಿರಿಯರಾದವರ ಹೆಂಡತಿಯನ್ನು ಬಯಸಿದರೆ ಅದು ಮಹಾಪಾತಕ. ಯೋಗ್ಯತೆಯಲ್ಲಿ ಹಿರಿಯರಾದ, ಇದು ಸಂಬಂಧದಿಂದ ಹಿರಿಯಲ್ಲ, ಯೋಗ್ಯತೆಯಿಂದ ಹಿರಿಯರಾಗಿರತಕ್ಕಂಥ ಸ್ತ್ರೀಯರನ್ನು ಬಯಸಿದರೆ ಅದು ಮಹಾಪಾತಕ, ಅದಕ್ಕಿಂತ ಅತಿ ಮಹಾತಕ. ಹೀಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಹೆಣ್ಣು ಅದು ದೇವರಂತೆ ಗೌರವಿಸ್ಬೇಕಪ್ಪ, ಅದನ್ನೇನು ಭೋಗಿಸಲಿಕ್ಕೆ ಹೋದರೆ ದೊಡ್ಡ ಪಾಪಕ್ಕೆ ಬಿದ್ದುಬಿಡ್ತೀವಿ, ಆಮೇಲೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನೆಲ್ಲ ಅದು ಶಾಸ್ತ್ರಗಳು ಕೊಟ್ಟಿದ್ದಾವೆ. ಆ ಪಾತಕದ ವಿವರ ಹೆಚ್ಚು ಹೇಳೋಲ್ಲ ನಾನು, ಯಾಕೆಂದರೆ ನಮಗೆ ಅದು ಪಾಪ ಮಾಡೋರಿಗೆ ಗೊತ್ತಿರುತ್ತೆ ನಾವು ಮಾಡೋದು ಪಾಪ ಅಂತ. ಅದು ಏನು ಸರಿಟ್ಟು ಅಂತ ಯಾರೂ ಮಾಡೋದಲ್ಲ, ಅದು ಪಾಪ ಮಾಡುತ್ತಾರೆ. ಅದನ್ನೇನು ದೇವಸ್ಥಾನಕ್ಕೆ ಕದೀಲಿಕ್ಕೆ ಹೋದವನು ಕೂಡ, ದೇವರೇ ನಾನು ಕದೀತಾ ಇದ್ದೇನೆ, ನನಗೆ ಶಿಕ್ಷೆ ಕೊಡಬೇಡ ಅಂತ 10 ಪೈಸೆ ಡಬ್ಬಿ ಹಾಕ್ತಾನೆ. ಅಲ್ಲಿಂದ 1,000 ರೂಪಾಯಿ ಕದ್ದು 10 ಪೈಸೆ ಡಬ್ಬಿ ಹಾಕಿದ್ದು. ನಮ್ಮದೆಲ್ಲ ಪಾಪ ಮಾಡುವುದು, ನಾವು ಏನು ಪಾಪ ಮಾಡ್ತೇವೆ, ಏನು ತಪ್ಪು ಮಾಡ್ತಾ ಇದ್ದೇವೆ ಅನ್ನೋದು ನಮ್ಮ ಆತ್ಮಸಾಕ್ಷಿಗೆ ಗೊತ್ತಿದೆ. ಗೊತ್ತಿಲ್ಲದೆ ಮಾಡೋದಲ್ಲ, ಗೊತ್ತಿಲ್ಲದೆ ಮಾಡುವುದು ಕೆಲವು ಇರ್ಬೋದು, ಬಟ್ ಹೆಚ್ಚಿನದ್ದೆಲ್ಲ ತಪ್ಪುಗಳು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿರುತ್ತೆ, ನಮ್ಮ ಆತ್ಮಸಾಕ್ಷಿ ಹೇಳುತ್ತೆ. ಆದರೆ ನಾವು ಅದಕ್ಕೆ ನಮ್ಮ ಆತ್ಮಸಾಕ್ಷಿಯನ್ನು ಬೈದು ಸುಮ್ಮನೆ ಕೂಡಿಸ್ತೇವೆ. ಅದೆಲ್ಲ ಅಧಿಕ ಪ್ರಸಂಗ ಮಾಡಿಬಿಡ, ಇವತ್ತಿನ ಕಾಲದಲ್ಲಿ ಬದುಕಬೇಕಾದ್ರೆ ಹಾಗೆ ಮಾಡಬೇಕು, ನಿನ್ನ ಬುದ್ಧಿವಾದ ಎಲ್ಲ ಬೇಡ ಅಂತ ದುರ್ಯೋಧನ ಹಾಗೆ. ಜನಾಮಿ ಧರ್ಮಂ ರಚಮೇ ಪ್ರವೃತ್ತಿ, ಜನಾಮ್ಯ ಧರ್ಮಂ ರಚಮೇ ನಿವೃತ್ತಿ. ಇದು ಸಾರ್ವತ್ರಿಕವಾದಂಥ ಬುದ್ಧಿಜೀವಿಗಳ ಸ್ಟೇಟ್ಮೆಂಟು. ಅವ್ರು ಹೇಳ್ತಾರೆ, ಜನಾಮಿ ಧರ್ಮಂ ರಚಮೇ ಪ್ರವೃತ್ತಿ, ನನಗೆ ಧರ್ಮ ಅಂದರೆ ಯಾವುದು ಅಂತ ನಿಮ್ಮ ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಾನು ಓದಿದ್ದೇನೆ, ನನಗೆ ಅದನ್ನು ಮಾಡುವುದರಲ್ಲಿ ಇಷ್ಟ ಇಲ್ಲ, ನಿಮ್ಮ ಶಾಸ್ತ್ರದಲ್ಲಿ ಇದೆ ಅಂತ ನಾನು ಮಾಡಲಿಕ್ಕೆ ತಯಾರಿಲ್ಲ. ಜಾನಾಮಿ ಅಧರ್ಮಂ, ಮತ್ತು ಯಾವುದು ತಪ್ಪು ಅಂತ ನನಗೆ ಗೊತ್ತಿದೆ, ಆದರೆ ಅದನ್ನು ಮಾಡಬೇಡ ಅಂತ ಹೇಳಿಬೇಡಿ, ನನಗೆ ಅದನ್ನು ಮಾಡೋದ್ರಲ್ಲಿ ಇಂಟ್ರೆಸ್ಟ್. ಅಂದರೆ ತಪ್ಪು ನಾನು ಮಾಡ್ತೇನೆ, ಆದರೆ ಗೊತ್ತಿಲ್ಲದೆ ಮಾಡೋದಲ್ಲ, ಬುದ್ಧಿಪೂರ್ವಕ ತಪ್ಪು ಅಂತ ನೀವು ಹೇಳ್ತೀರಿ ಗೊತ್ತಿದ್ದೇ ಮಾಡೋದು ನಾನು. ಹಾಗೆ ನೀವು ಸರಿ ಅಂತ ಹೇಳಿದ್ದನ್ನು ನಾನು ಮಾಡೋಲ್ಲ, ಯಾಕಂದರೆ ನನಗೊಂದು ನನ್ನದೇ ಆದ ಅಭಿರುಚಿ ಇದೆ. ಆದ್ದರಿಂದ ನನ್ನ ಅಭಿರುಚಿ, ನನ್ನ ಅಂತಃಪ್ರೇರಣೆ ಹೇಗೆ ಹೇಳುತ್ತೋ ಹಾಗೆ ಮಾಡ್ತೇನೆ ನೀವು ಧರ್ಮಶಾಸ್ತ್ರದ ಕೊಟೇಶನ್ ಹಿಡ್ಕೊಂಡು ನಾನು ಬದುಕೋಲ್ಲ ಅಂತ ಹೇಳ್ತಾನೆ. ಅದು ಇವತ್ತಿನ ಬುದ್ಧಿಜೀವಿಗಳು ಹೇಳಿದನು. ಮೊದಲು ಹೇಳಿದವನು ದುರ್ಯೋಧನೇ, ಇವರೆಲ್ಲ ದುರ್ಯೋಧನ ವಂಶೋತ್ಪನ್ನರು. ಆಮೇಲೆ ಎಲ್ಲರೂ ಇದನ್ನು ಗಟ್ಟಿ ಹಿಡ್ಕೊಂಡ್ರು ಈ ಕೊಟೇಶನನ್ನು. ಹಾಗೆ ಪಾತಕದ ಪ್ರಜ್ಞೆ, ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಯೌವನದಲ್ಲಿ ಯಾವುದನ್ನು ಲೆಕ್ಕಿಸದೆ ಪಾಪಗಳನ್ನು ಸಾಕಷ್ಟು ಮಾಡಿ ಆಮೇಲೆ ಮುಪ್ಪಿನಲ್ಲಿ ಪರಿಹಾರಕ್ಕೋಸ್ಕರ ದೇವರಿಗೆ ಸೇವೆ ಕೊಡೋದು, ದೇವರಿಗೆ ಉತ್ಸವ ಕೊಡೋದು ಎಲ್ಲ ಮಾಡ್ತಾರೆ. ಇದು ಎರಡಕ್ಕೂ ಅರ್ಥ ಇಲ್ಲ. ಮೊದಲು ಪಾಪ ಮಾಡೋದಕ್ಕೂ ಅರ್ಥ ಇಲ್ಲ, ಪ್ರಾಯಶ್ಚಿತ್ತ ರೂಪವಾಗಿ ಮನ್ಯೇ ಕುಂಜರ ಶೌಚವತ್ತು ಅಂತ ಭಾಗವತಲ್ಲೇ ಮೊದಲು ಹೇಳಿದ್ದಾರೆ. ಪಾಪ ಮಾಡಿ ಪ್ರಾಯಶ್ಚಿತ್ತ ಮಾಡೋದು ಅಂದರೆ ಆನೆ ಸ್ನಾನ ಮಾಡಿದ ಹಾಗೆ ಅಂತ. ಯಾಕೆಂದರೆ ಅದು ಪಾಪ ಮಾಡೋದು, ಆಮೇಲೆ ಈ ಪ್ರಾಯಶ್ಚಿತ್ತ ಮಾಡೋದು, ಪುನಃ ಪಾಪ ಮಾಡೋದು. ಯಾಕೆಂದರೆ ಪ್ರಾಯಶ್ಚಿತ್ತ ಮಾಡಿದ್ದು ಸರಿ. ಸೊ ಪಾಪ ಮಾಡ್ತಾನೇ ಇರೋದು, ಇದು ಆನೆ ಮಿಂದ ಹಾಗೆ ಅಂತ. ಯಾಕೆಂದರೆ ಆನೆ ಅದನ್ನು ನದಿ ತೀರಕೊಂಡು ಹೋಗ್ತಾರೆ, ಅದನ್ನು ಮೀಯಿಸ್ತಾರೆ, ಅದು ಪೂರ್ತಿ ಮೈಯಲ್ಲಿ ನೀರು ಹಾಕಿ ತೊಳೆದು ಮೇಲೆ ಬಂದು ಒಳ್ಳೆ ಪುನಃ ಹೊಯ್ಗೆ ತೆಗೆದು ಮೈ ಮೇಲೆ ಹಾಕ್ಕೊಳ್ಳುತ್ತೆ. ಹಾಗೆ ಸ್ನಾನ ಮಾಡಿದ್ದು ಯಾಕೆಂದರೆ ಮತ್ತೆ ಮೈ ಕೊಳೆ ಮಾಡೋದಕ್ಕೋಸ್ಕರ. ಹಾಗೆ ಪಾಪ ಮಾಡೋದು ಅದು ಕನ್ಫೆಷನ್ನು, ಅದು ಕ್ರಿಶ್ಚಿಯಾನಿಟಿಯಲ್ಲಿ ಇನ್ನೂ ಸುಲಭ, ಬಹಿರಂಗವಾಗಿಯೂ ಅಲ್ಲ. ಚರ್ಚಿನಲ್ಲಿ ಫಾದರ್ ಹತ್ರ ಗುಟ್ಟಿನಲ್ಲಿ ಕನ್ಫೆಸ್ ಮಾಡಿಕೊಂಡು ಸರಿ, ಮತ್ತೆ ಪುನಃ ಪಾಪ ಮಾಡ್ಬೋದು. ಮತ್ತು ಮುಂದಿನ ವಾರ ತನಕ ಪಾಪ ಮಾಡಲಿಕ್ಕೆ ಪರ್ಮಿಷನ್, ಮುಂದಿನ ವಾರ ಮತ್ತೆ ಪುನಃ ಕನ್ಫೆಷನ್. ಅದು ಉಪಯೋಗ. ಶಾಸ್ತ್ರ ಹೇಳ್ತಾರೆ, ತಪ್ಪು ಅಂತ ಗೊತ್ತಾದ ಮೇಲೆ ಮಾಡಿ ಪ್ರಾಯಶ್ಚಿತ್ತ ಮಾಡುವುದರಿಂದ ಏನೂ ಉಪಯೋಗ ಇಲ್ಲ ಅಂತ. ಏನಾದರೂ ಉಪಯೋಗ ಇದ್ದರೆ ಸ್ವಲ್ಪ ಪುರೋಹಿತರಿಗೆ ಅಷ್ಟೇ ಹೊರತು ಮಾಡಿದವನಿಗಲ್ಲ. ಅದನ್ನು ತಪ್ಪು ಅಂತ ಗೊತ್ತಾದಾಗ ಅದನ್ನು ಮಾಡುವುದನ್ನು ಬಿಡುವ ಹೊರತು ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಹೋಗಬೇಡ ಅಂತ. ಪ್ರಾಯಶ್ಚಿತ್ತ ಮಾಡುವುದು ನಿಜವಾದಂಥ. ಯಾಕೆಂದರೆ ಪ್ರಾಯಶ್ಚಿತ್ತ ಅನ್ನುವ ಶಬ್ದದ ಅರ್ಥ ಏನು? ಈಗೇನು ಪ್ರಾಯಶ್ಚಿತ್ತ ಮಾಡಬೇಕೇನು ಅಂತ ಜ್ಯೋತಿಷ್ ಕೇಳ್ತಾರೆ. ಅವರೇನೋ ಇಂಥ ಹೋಮ ಮಾಡು, ಇಂಥ ದಾನ ಮಾಡು, ಇಂಥದ್ದು ಹೇಳ್ತಾರೆ. ಪ್ರಾಯಶ್ಚಿತ್ತ ಅಂದರೆ ಅದು ಶಬ್ದ ಅರ್ಥ ಏನು ಗೊತ್ತುಂಟ? ಪ್ರಾಯಃ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ. ನಾವು ಮಾಡಿದ ಪಾಪದ ಬಗ್ಗೆ ನಾವೇ ಎನಲಿಟಿಕಲ್ಲಾಗಿ ಮಾಡಿ ನೋಡಿ ಆ ಪಾಪದಿಂದ ದೂರ ನಿಲ್ಲುವುದು ಪ್ರಾಯಶ್ಚಿತ್ತ. ಅಂದರೆ ಪ್ರಾಯಶ್ಚಿತ್ತ ಅಂತೂ ಸರ್ವೇಷಾಂ ಹರಿಸಂಸ್ಮರಣಂ ಪರಂ. ಆಮೇಲೆ ಬಹಳ ನಿಮಗೇನಾದರೂ ಪ್ರಾಯಶ್ಚಿತ್ತ ಮಾಡಬೇಕಂದ್ರೆ ಹೋಮ ಹವನ ಅಲ್ಲ, ಮತ್ತು ದೇವರೇ ನಾನು ತಪ್ಪು ಮಾಡಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ನನಗೆ ಮುಂದೆ ಅಂಥ ತಪ್ಪು ಮಾಡುವಂತೆ ಬುದ್ಧಿ ಪ್ರೇರಣೆ ಮಾಡಬೇಡ ಅಂತ ದೇವರ ಪ್ರಾರ್ಥನೆ ಮಾಡು.
ಅದು ದೊಡ್ಡ ಪ್ರಾಯಶ್ಚಿತ್ತ, ಅದಕ್ಕಿಂತ ಬೇರೆ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ಪಾಪ, ಕ್ಷುದ್ರ ಪಾಪ, ಪಾಪ, ಉಪಪಾತಕ, ಪಾತಕ, ಮಹಾಪಾತಕ, ಮಹಾಮಹಾಪಾತಕ, ಅತಿ ಮಹಾಪಾತಕ, ಅತಿ ಮಹಾಪಾತಕ, ಅತಿ ಮಹಾಪಾತಕ, ಪಾತಕ ಪಾತಕ ಅದು ಮುಂದೆ ಹೋಗ್ತದೆ. ಅದು ಎಲ್ಲಕ್ಕಿಂತ ದೊಡ್ಡ ಪಾಪ ಯಾವುದು ಅಂದರೆ ಅದು ಎಲ್ಲ ನಿಮ್ಮ ಮನುಷ್ಯ ಹತ್ಯೆ, ಜ್ಞಾನಿಗಳನ್ನು ಕೊಲೆ ಮಾಡೋದು ಅದು ಅತಿ ಮಹಾಪಾತಕ. ಆದರೆ ದೇವಸ್ವಪಹಾರ ಮಾಡೋದು ಉಂಟല്ലോ ಅದು ಎಲ್ಲಕ್ಕಿಂತ ದೊಡ್ಡದು ಅಂತ. ದೇವಸ್ಥಾನದ ಜಾಗ ಒಳಗೆ ಹಾಕೋದು, ದೇವಸ್ಥಾನದ ದೇವರ ಸೊತ್ತು ಅಪಹಾರ ಮಾಡೋದು ಅದೆಲ್ಲ ಮಹಾಪಾತಕ ಅಂತ. ನನಗೆ ಬೆಂಗಳೂರಿನಲ್ಲಿ ನಡೆದ ಒಂದು ಘಟನೆ ನೆನಪಾಗುತ್ತೆ. ಹಿಂದೆ ನಾನು ಇಲ್ಲಿ ಬಂದಿದ್ದಾಗ ಒಂದು ಕಡೆ ಉಪನ್ಯಾಸ ಮಾಡ್ತಾ ಇದ್ದಾಗ ಒಬ್ಬರು ಕೋಮಟಿ ಅವರು ಹೇಳಿದರು, ಆಚಾರ್ಯ ನಾನು ರಾಮದೇವರ ಭಕ್ತ. ಏನಾಯ್ತು ಅದಕ್ಕೆ? ನಾನು ರಾಮ ಮಂದಿರ ಕಟ್ಟಿಸಿದೆ. ಸರಿ, ಏನಿದೆ ಅದು ಮುಂದೇನು? ರಾಮ ಮಂದಿರಕ್ಕೆ ದೇವರಿಗೆ ನಾನು ಬಂಗಾರ ಮಾಡಿಸಿದೆ. ಆ ಪೂಜೆಯವರು ಹೆಂಡತಿ ಕುತ್ತಿಗೆಗೆ ಹಾಕಿದ್ದಾರೆ. ಅದನ್ನು ದಿನ ಹೂ ತಂದು ಕೊಡ್ತೇನೆ. ಅದು ನಾನು ನೋಡಿದ್ರೆ ದೇವ್ರ ಮೇಲೆ ಇರೋದಿಲ್ಲ, ಅವ್ರ ಹೆಂಡತಿ ತಲೆಯಲ್ಲಿರುತ್ತೆ. ಏನು ಮಾಡಬೇಕು ನಾನು? ಅದಕ್ಕೆ ಅವ್ರ ಮೇಲೆ ಕೇಸ್ ಮಾಡಬೇಕು ಅಂತಿದ್ದೇನೆ ಅಂತ ಅಂದರು. ನಾನು ಹೇಳಿದೆ, ನೀವು ರಾಮನನ್ನು ಪ್ರತಿಷ್ಠೆ ಮಾಡಿದ್ದು ವಕೀಲರನ್ನು ನಂಬಿಯೋ ರಾಮನನ್ನು ನಂಬಿಯೋ ಅಂತ ಕೇಳಿದೆ. ರಾಮನ ಮೇಲೆ ನಂಬಿ. ಹಾಗಾದರೆ ನೀವು ಕೋರ್ಟಿಗೆ ಹೋಗ್ತೀರಿ ಯಾಕೆ? ಕೋರ್ಟಿಗೆ ಹೋದರೆ ನಮ್ಮ ದೇಶದ ಕೋರ್ಟ್ನಲ್ಲಿ ಯಾವುದು 10 ವರ್ಷಕ್ಕಿಂತ ಮುಂದೆ ತೀರ್ಮಾನ ಆಗುವುದಿಲ್ಲ. ಅದರಿಂದ ನಿಮ್ಮ ಮಗನ ಕಾಲಕ್ಕೆ ತೀರ್ಪು ಬರ್ಬೋದು, ಆದರೆ ನಿಮಗೇನು ಸಿಗೋಲ್ಲ. ಅದು ನೀವು ರಾಮನಿಗೆ ಪ್ರಾರ್ಥನೆ ಮಾಡಿ. ನಿಮ್ಮ ಅಪೀಲು, ನೀವು ದೇವರ ಮೇಲೆ ನಂಬಿಕೆ ಇದ್ದರೆ ನೀವು ಕೋರ್ಟಿಗೆ ಹೋಗಬಾರ್ದು. ದೇವರೇ ನಿನಗೆ ಒಂದು ದೇವಸ್ಥಾನ ಕಟ್ಟಿಸಿದೆ, ಪೂಜೆ ಮಾಡಿಸ್ಕೋ. ಆ ಅರ್ಚಕರು ಸರಿಯಾಗಿ ಪೂಜೆ ಮಾಡ್ತಾ ಇಲ್ಲ, ಪೂಜೆ ಮಾಡಿಸ್ಕೋ ಅಂತ ಹೇಳಿ ಅಂತ. ಅವರಿಗೆ ಹೌದು ಅಂತ ನಾಟಿತ್ತದು. ತಮಾಷೆ ಅಂದರೆ ಅವರು ಕೋರ್ಟಿಗೆ ಹೋಗಿದ್ರೆ ಎಷ್ಟೋ ₹1,000 ನಷ್ಟ, ಎಷ್ಟೋ ವರ್ಷ ಒದ್ದಾಡಬೇಕಿತ್ತು. ಒಂದು ವಾರದಲ್ಲಿ ಬಂದರು ಅವ್ರು ನನ್ನ ಹತ್ರ. ಏನಾಯಿತು? ಆ ಪೂಜೆಯವ್ರು ಬಿಟ್ಟು ಹೋದರು. ನೋಡಿ, ರಾಮನೇ ಬುದ್ಧಿ ಕೊಟ್ಟ ಅವರಿಗೆ. ಆಮೇಲೆ ಒಳ್ಳೆ ಪೂಜೆ. ಹೀಗೆ ನಾವು ದೇವರನ್ನು ನಂಬಿ ಕನ್ಫೆಸ್ ಮಾಡಿಕೊಂಡ್ರೆ ಪರಿಹಾರ ಎಷ್ಟು ಬೇಗ ಸಿಗುತ್ತೆ, ಅಷ್ಟು ಬೇಗ ನಮ್ಮ ಕಾನೂನಿನ ಮೂಲಕ ಸಿಗೋಲ್ಲ. ಯಾಕೆಂದರೆ ಕಾನೂನಿಗೆಲ್ಲ ಅಡ್ಡದಾರಿಗಳಿರ್ತವೆ. 1ನೇ ಕ್ರಾಸು, 2ನೇ ಕ್ರಾಸು. ಈ ಬೆಂಗಳೂರಿನ ರಸ್ತೆಗಳು ಹಾಗೆ, ಒಂದು ಮಹಾರಸ್ತೆ ಆದರೆ ಅಡ್ಡ ರಸ್ತೆಗಳು 1000 ಇರ್ತವೆ. ಈ ಕಾನೂನುಗಳಿಗೂ ನಮಗೆ ಅಡ್ಡ ರಸ್ತೆಗಳು ಜಾಸ್ತಿ. ಅದಕ್ಕೆ ಅಡ್ಡ ರಸ್ತೆಯನ್ನು ಹೇಳಿ ದಾರಿ ತೋರಿಸಿಕೊಡೋರಿಗೆ ಅಡ್ವೊಕೇಟ್ಗಳು ಅಂತ ಹೆಸರು. ಅದು ಹೀಗೆ ಮಾಡಿದ್ರೆ ಹೀಗಾಗುತ್ತೆ. ಯಾವ ಕಾನೂನನ್ನು ಮುರಿಸ್ತಾರೆ ಅವರು. ಎಲ್ಲಿ ತನಕ ಅಂದರೆ, ಒಂದು ಸರ್ತಿ ನಾನು ಒಂದು ಮಠದ ಕೇಸ್ನಲ್ಲಿ ನಾನು ಸಾಕ್ಷ್ಯ ಹಿಡಿಯೋಕ್ಕೆ ಹೋಗಬೇಕಾಯಿತು. ನಾನು ಹೇಳಲಿಕ್ಕೆ ನಿಂತಿದ್ದೇನೆ. ನೀವು ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ತೇನೆ, ನೀವೇನು ಹೇಳ್ತೀರಿ? ಯಾರು ಹೌದು ಅಂತ ಹೇಳ್ತಾರಾ? ಈ ಕ್ರಾಸ್ ಎಕ್ಸಾಮಿನೇಷನ್ ಈಸ್ ಇಟ್ ನೆಸೆಸರಿ? ನೀವು ಹೇಳಿದ್ದನ್ನೆಲ್ಲ ಸುಳ್ಳು ಅಂತ ಹೇಳ್ತೇನೆ, ನೀವೇನು ಹೇಳ್ತೀರಿ ಅಂತ. ನಾನು ಅವಾಗ ಹೇಳಿದೆ, ನೀವು ನನಗೆ ಗೀತೆ ಮುಟ್ಟಿಸಿದ್ದೀರಿ, ಗೀತೆ ಪುಸ್ತಕ ಮುಟ್ಟಿಸಿ ನಾನು ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳಿಸಿದ್ದೀರಿ. ಅಷ್ಟು ಹೇಳಿದ ಮೇಲೆಯೂ ಸುಳ್ಳು ಹೇಳ್ಬೋದು ಗೊತ್ತಿರಲಿಲ್ಲ, ಗೊತ್ತಿದ್ದರೆ ಹೇಳ್ತಿದ್ದೆ ಅಂದೆ ನಾನು. ಮತ್ತು ಇನ್ನೊಂದೇನು ಗೊತ್ತುಂಟ, ಅವರು ಗೀತೆ ಪುಸ್ತಕ ಮುಟ್ಟೋಲ್ಲ. ಹೇಳುವುದಿದ್ರೆ ಲಾಯರ್ಸ್ ಆಗಬಾರ್ದು, ನಾವು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನಮ್ಮ ಕಾನೂನಿನ ಪದ್ಧತಿಯಲ್ಲಿ ಇರತಕ್ಕ ಲೋಪದೋಷಗಳು. ಇದನ್ನು ಉಪಯೋಗಿಸ್ಕೊಂಡು ನಿರಪರಾಧಿಯನ್ನು ಪಾಪಿ ಅಂತ ಮಾಡ್ತಾರೆ, ಪಾತಕಿಯನ್ನು ಬಿಡುಗಡೆಗೊಳಿಸ್ತಾರೆ, ಏನೇನೋ ಆಗುತ್ತೆ. ಅದು ದೇವರ ರಾಜ್ಯದಲ್ಲಿ ಇದಾಗೋಲ್ಲ. ತಪ್ಪು ಮಾಡಿದವರು ಕನ್ಫೆಸ್ ಮಾಡಿಕೊಂಡ್ರೆ ಅವನಿಗೆ ಕರುಣೆ ಸಿಗುತ್ತೆ, ಅವನಿಗೆ ನ್ಯಾಯ ಸಿಗುತ್ತೆ. ಅದರಿಂದ ನೀವು ಇದನ್ನು ಹೇಳೋದಷ್ಟೇ, ಸರ್ವೇಷಾಮಪಿ ಪಾಪಾನಾಂ ಹರಿಸಂಸ್ಮರಣಂ ಪರಂ. ಏನು ಪಾಪ ಮಾಡಿದರೂ ದೇವರಿಗೆ ಶರಣಾಗಿ, ತಪ್ಪು ಮಾಡಿಬಿಟ್ಟೆ ಭಗವಂತ, ಅಲ್ಲ ನೀನೇ ಕೂತು ಒಳಗಿಂದ ಮಾಡಿಸಿದೆ, ನಾ ಏನು ಮಾಡೋದು? ಆದರೆ ಇನ್ನು ಮುಂದೆ ತಪ್ಪು ಮಾಡಿಸ್ಬೇಡ, ನನ್ನನ್ನು ಒಳ್ಳೆಯ ದಾರಿಯಲ್ಲಿ ನಡೆಸು ಅಂತ ಪ್ರಾರ್ಥನೆ ಮಾಡುವುದು ದೊಡ್ಡ ಪ್ರಾಯಶ್ಚಿತ್ತ. ಅದಕ್ಕಿಂತದ್ದು ಹೋಮ ಹವನ ಇಲ್ಲ. ಇದು ಭಾಗವತದ ಸಿದ್ಧಾಂತ. ಹಾಗೆ ಆದ್ದರಿಂದ ಅವರು ಹೆಚ್ಚು ಪಾಪದ ಬಗ್ಗೆ ಹೇಳ್ತಾರೆ, ತುಂಬ ಹೇಳ್ತಾರೆ. ಆದರೆ ಅವರು ಒತ್ತು ಕೊಡುವುದು ಪಾಪ ಮಾಡಬೇಡಿ ಅಂತ ಹೇಳಿದರೆ ಮನುಷ್ಯ ಸಹಜ, ಅದು ಮಾಡಿಯೇ ಮಾಡ್ತಾನೆ ಮನುಷ್ಯ. ಭಗವಂತನಿಗೆ ಶರಣಾಗು. ನಾನು ಏನೋ ಮಕ್ಕಳು ತಪ್ಪು ಮಾಡದೆ ಏನು ಮಾಡ್ತಾರೆ? ತಪ್ಪು ಮಾಡಿಯೇ ಮಾಡ್ತಾರೆ. ನಡೀಲಿಕ್ಕೆ ಗೊತ್ತಿದ್ದ ಮಗುವನ್ನು ನಡೆಸಿದರೆ ಜಾರಿ ಬೀಳುತ್ತೆ, ಬಟ್ ಎದ್ದು ನಿಲ್ಲಿಸು, ಇದು ಪ್ರಾಯಶ್ಚಿತ್ತ ಅಂತ. ಹಾಗಾಗಿ ಅದನ್ನು ಹೆಚ್ಚು ವಿಸ್ತಾರ ಅವರು ಮಾಡೋಲ್ಲ, ನಾನು ಅದನ್ನು ಹೆಚ್ಚು ಮಾಡಿಲ್ಲ, ಸಂಕ್ಷಿಪ್ತವಾಗಿ ಹೇಳಿದೆ. ಹೀಗೆ ಪಾತಕ, ಮಹಾಪಾತಕ, ಪಾಪ, ಕ್ಷುದ್ರ ಪಾಪ, ಮಹಾಪಾಪ, ಇದು ಎಲ್ಲದರಿಂದ ಅತೀತವಾಗಿರ್ತಕ್ಕಂಥದ್ದು ಭಗವಂತನನ್ನು ದ್ವೇಷಿಸುವುದು. ಅದರಲ್ಲಿ ಒಂದು ಸ್ತ್ರೀ ಸಂಘ ಸಂಗಿನಾಂ ಸಂಗಮ್ ಅಂತ.
ಸರಿ ಆಯಿತು. ಭಗವಂತ ಈಗ ನಾವು ಕಣ್ಮುಚ್ಚಿ ಕೂತೆ ವಿದೌಟ್ ಎಫರ್ಟ್, ಅಂದರೆ ನಾವು ಏನೂ ಪ್ರಯತ್ನ ಮಾಡದೆ ಭಗವಂತನ ರೂಪ ನಮಗೆ ಕಾಣಬೇಕು, ಆ ಸ್ಥಿತಿಗೆ ಬರಬೇಕು ಅಂತ ನಾನು ನಿನ್ನೆ ಹೇಳಿದ್ದೆ. ಧ್ಯಾನದ ಕೊನೆ ಹಂತ ಅಂದರೆ ಮೊದಲು ಭಗವಂತನ ಅವಯವಗಳನ್ನು ನೋಡೋದು, ಅವನ ಕಣ್ಣು, ಅವನ ಕೊಳಲು ಊಡುವಂಥ ತುಟಿ, ಆ ಬೆರಳುಗಳು, ಆ ಪಾದ, ಅದನ್ನೆಲ್ಲ ಒಂದೊಂದೇ ನೋಡು. ಅದೆಲ್ಲವೂ ಅನಾಯಾಸವಾಗಿ ಧ್ಯಾನದಲ್ಲಿ ನೋಡಲಿಕ್ಕೆ ಆಗುತ್ತೆ ಅಂತ ಅಂದಮೇಲೆ ಇಡೀ ಭಗವಂತನನ್ನು ನೋಡಲಿಕ್ಕೆ ಶುರು ಮಾಡು. ಅದು ಅನಾಯಾಸವಾಗಿ ಆಗುತ್ತೆ. ಯಾವಾಗ ಕಣ್ಮುಚ್ಚಿದ ತಕ್ಷಣ ಭಗವಂತ ರೂಪ ಇಡೀ ನಿನ್ನ ಒಳಗೆ ಕಾಣಬೇಕು, ಪ್ರಯತ್ನ ಇಲ್ಲದೆ. ಆ ಸ್ಟೇಜಿಗೆ ಬಂದ ಮೇಲೆ ಅಂದರೆ ಏವಂ ಸಮಾಹಿತ ಮತಿ ಮಾಮೇವ ಆತ್ಮಾನಂ ಆತ್ಮನಿ ಅದು ವಿಚಷ್ಟೇ. ಹೇಗೆ ಅಂದರೆ ಮೈ ಸರ್ವಾತ್ಮನ್ ಜ್ಯೋತಿಷಿ ಸಂಯುತಂ. ಇದು ಒಬ್ಬ ಜ್ಞಾನಿಯಾದವನು ಭಗವಂತನನ್ನು ಒಳಗಿನಿಂದ ಸಾಕ್ಷಾತ್ಕಾರ ಮಾಡಿಕೊಂಡವ. ಅಂದರೆ ಸಾಕ್ಷಾತ್ಕಾರ ಅಂದರೆ ಮಾನಸಿಕ ಸಾಕ್ಷಾತ್ಕಾರ. ಒಳಗೆ ಅವನು ಕನಸಿನಲ್ಲಿ ಕಂಡ ಹಾಗೆ ದೇವ ರೂಪವನ್ನು ಕಾಣ್ತಾನೆ. ದೇವರೇ ಕಾಣ್ತಾರೆ ಅಂತಲ್ಲ, ಆ ರೂಪ ನಮಗೆ ಕಾಣುತ್ತೆ ಕನಸಿನಲ್ಲಿ ಕಂಡ ಹಾಗೆ. ಹೇಗೆ ಕಾಣುತ್ತೆ ಅವನು ಹೇಳ್ತಾನೆ, ಸಮಾಹಿತ ಮತಿ. ಯಾವಾಗ ಭಗವಂತನಲ್ಲೇ ಮನಸ್ಸು ಗಟ್ಟಿಯಾಗಿ ನಿಂತು, ಆಹಿತ ಮತಿ, ಭಗವಂತನಲ್ಲೇ ಗಟ್ಟಿಯಾಗಿ ನಿಂತ ಮನಸ್ಸು, ಅದು ಏನು ಮಾಡಿದ್ರು ಅಚಲ, ಕಣ್ಣು ಮುಚ್ಚಿದ ತಕ್ಷಣ ಭಗವಂತ ರೂಪವೇ ಕಾಣುತ್ತೆ. ಈ ಮಟ್ಟಕ್ಕೆ ಹೋದ ಮೇಲೆ ಅವನೇನು ಮಾಡ್ತಾನೆ, ಮಾಮೇವ ಆತ್ಮನೇ ವಿಚಷ್ಟೇ. ಆವಾಗ ಅವನಿಗೆ ಏನೂ ಕಾಣೋದಿಲ್ಲ, ಕಣ್ಣು ಮುಚ್ಚಿ ಕೂತ್ಕೊಳ್ತಾನೆ. ಕಣ್ಣು ತೆರೆಯೋದೇ ಇಲ್ಲ. ಯಾಕೆ ಗೊತ್ತುಂಟ? ಕಣ್ಣು ಮುಚ್ಚಿದರೆ ಭಗವಂತ ಕಾಣ್ತಾನೆ, ಕಣ್ಣು ತೆರೆದ್ರೆ ಬೇಡವಾದ ಪ್ರಪಂಚ ಕಾಣುತ್ತೆ. ಅಂದರೆ ಕಣ್ಣು ತೆರೆದು ನೋಡಲಿಕ್ಕೇನಿದೆ, ಕಂಡದ್ದೇ ಕಾಣುವುದು, ಅದು ಅಪ್ರಿಯವಾಗಿರ್ತಕ್ಕಂಥ. ಅದರಿಂದ ಮಾಮೇವ ಆತ್ಮನೇ ಪಶ್ಯತಿ, ಅವನು ಕಣ್ಣು ಮುಚ್ಚಿದರೆ ಅವನ ಒಳಗೆ ಭಗವಂತ ಇರುವುದನ್ನು ಕಾಣ್ತಾನೆ. ಅದಕ್ಕಿಂತ ಹೆಚ್ಚು ಒಳ್ಳೆಯ ದೃಶ್ಯ ಯಾವುದಿದೆ? ಮಾಮೇವ ಆತ್ಮನೇ ಪಶ್ಯತಿ, ಅವನೊಳಗೆ ಭಗವಂತ ಇರುವುದನ್ನು ಸದಾ ಕಾಣ್ತಾ ಇರ್ತಾನೆ. ಅದನ್ನು ಕಣ್ಣು ಮುಚ್ಚಿಕೊಂಡು ಆನಂದವಾಗಿರ್ತಾನೆ. ಅದು ಹೇಗೆ ಅಂತಂದರೆ ಒಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾನೆ ಅವನು. ವಿಚಷ್ಟೇ ಮೈ ಸರ್ವಾತ್ಮನ್ ಜ್ಯೋತಿಷಿ ಸಂಯುತ ಅಂತ. ಅದು ಹೇಗೆ ಕಾಣ್ತಾನೆ? ಭಗವಂತನೂ ಬೆಳಕು, ಈ ಜೀವನೂ ಒಂದು ಬೆಳಕಿನ ಜ್ಯೋತಿಸ್ಸು. ಅದು ಬೆಂಕಿ ಸೇರಿದ್ರೆ ಒಂದೇ ಆಗಿಬಿಡೋಲ್ವ, ಅದು ಸಪ್ರೇಟ್ ಕಾಣಲಿಕ್ಕಾಗತ್ತಾ? ಅದಕ್ಕೆ ಅವನು ಹೇಳ್ತಾನೆ, ಕಾಣಲಿಕ್ಕಾಗತ್ತೆ. ಈಗ ಬೆಳಕಾದ ಮೇಲೆ ಆಕಾಶದಲ್ಲಿ ಅನಂತ ನಕ್ಷತ್ರಗಳಿಲ್ವ, ಅವೆಲ್ಲ ಬೆಳಕುಗಳಲ್ವ. ಅದೇ ಸೂರ್ಯೋದಯ ಆದಮೇಲೆ ಯಾಕೆ ಕಾಣೋಲ್ಲ? ದೊಡ್ಡ ಬೆಳಕಿನಲ್ಲಿ ಸಣ್ಣ ಬೆಳಕು ಕಾಣೋಲ್ಲ, ಇದು ನಮ್ಗೆ ಗೊತ್ತಿದೆ. ಸೂರ್ಯ ಉದಯಿಸಿದ ಮೇಲೆ ನಕ್ಷತ್ರ ಕಾಣೋಲ್ಲ. ಸೂರ್ಯ ಕಂತಿದ ತಕ್ಷಣ ಕೋಟಿ ನಕ್ಷತ್ರಗಳು ಕಾಣ್ತವೆ. ಹಾಗೆ ಸೂರ್ಯನಂತಿರುವ ಭಗವಂತ, ನಕ್ಷತ್ರಗಳಂತಿರುವ ಜೀವರು, ಅವರು ಅವರು ಇರ್ತಾರೆ. ಅವರು ವಿಚಷ್ಟೆ ಅಂತ. ನಕ್ಷತ್ರಗಳಿಗೆ ತಾವು ಕಾಣ್ತೇವಲ್ಲ, ಅವು ತಮ್ಮನ್ನು ನೋಡ್ತಾ ಇರ್ತವೆ, ಭಗವಂತನ ಬೆಳಕನ್ನು ನೋಡ್ತವೆ, ಚಿಕ್ಕ ಮಿಣುಕು ಬೆಳಕನ್ನು ಕಾಣ್ತವೆ, ನಾವೇ ಕಾಣೋಲ್ಲ ಅಷ್ಟೆ. ಹಾಗೆ ಮುಕ್ತರಾದವರನ್ನು ನಾವು ಕಾಣಲಿಕ್ಕಾಗೋದಿಲ್ಲ. ಆದರೆ ಅದು ದೊಡ್ಡ ಬೆಳಕಿನಲ್ಲಿ ಜ್ಯೋತಿಷಿ ಸಂಯುತಂ, ಜ್ಯೋತಿಷ್ಯನಲ್ಲಿ ಮಹಾ ಬೆಳಕಿನಲ್ಲಿ ಚಿಕ್ಕ ಬೆಳಕು ಸೇರಿಕೊಂಡಿದ್ದರೂ ಕೂಡ ನಕ್ಷತ್ರಗಳಿಗೆ ತಮ್ಮ ಇರುವಿನ ಅರಿವಿದೆ. ನಾನು ಸೂರ್ಯನ ಮುಂದೆ ಚಿಕ್ಕ ಮಿಣುಕು ಅಂತ ಗೊತ್ತಿದೆ, ಆದರೆ ದೇ ಫೀಲ್ ಇಟ್, ಗೊತ್ತಾಗುತ್ತೆ. ಹಾಗೆ ಭಗವಂತನ ಜೊತೆಗೆ ನಾನಿದ್ದೇನೆ, ಭಗವಂತ ದೊಡ್ಡ ಬೆಳಕು, ನಾನು ಸಣ್ಣ ಮಿಣುಕು ಹುಳ ಅಂತ ಅನುಸಂಧಾನ ಮಾಡಿಕೊಂಡು ಅವನು ಕಣ್ಮುಚ್ಚಿ ಆನಂದವಾಗಿ ಬೆಳಕಿನಲ್ಲಿ ಬದುಕ್ತಾನೆ ಅಂತ. ಅವನ ಬದುಕು ಯಾಕೆಂದರೆ ಅವನು ಬೆಳಕಾಗಿದ್ದಾನೆ, ಅವನು ಬದುಕುವುದು ಬೆಳಕಿನ ಭಗವಂತನಲ್ಲಿ, ಅದು ಬೆಳಕಿನ ಬದುಕು, ಬೆಳಕಿನಲ್ಲಿ ಬದುಕು ಅಂತಂದರು. ಅದು ಹೋಗಲಿ, ಅವನು ಕಣ್ಣು ಮುಚ್ಚಿಕೊಂಡಾಗ ದೇವರು ನೋಡ್ತಾನೆ. ಕಣ್ಣು ತೆರೆದಾಗ ಏನು ಕಾಣುತ್ತೆ ಅವನಿಗೆ? ಕಣ್ಣು ತೆರೆದಾಗಲೂ ಹಾಗೆ ಪ್ರತಿಯೊಬ್ಬರೊಳಗೂ ದೇವರನ್ನೇ ಕಾಣ್ತಾನೆ ಅವ. ಯಾರು ವ್ಯಕ್ತಿಗಳು ಕಾಣೋದಿಲ್ಲ ಅವನಿಗೆ. ಇವರೊಳಗೂ ಭಗವಂತ ಇದ್ದಾನೆ, ಇವರೊಳಗೂ ಭಗವಂತ ಇದ್ದಾನೆ, ಅದು ಒಂದಾಯಿತು. ಅವನ ವ್ಯವಹಾರ ಆಗಿರುತ್ತೆ. ಎರಡು ಥರ ಸಂಭಾವನೆ ಏನು ಅಂದರೆ, ಅವನು ಲೋಕ ವಿಲಕ್ಷಣನಾಗಿರ್ತಾನೆ. ಆದ್ದರಿಂದ ಅವನ ಮಾತು ಜನರಿಗೆ ಅರ್ಥ ಆಗೋಲ್ಲ. ಅದು ಏನು ಮಾಡ್ತಾನೆ, ಮಾತಾಡಿ ಏನು ಉಪಯೋಗ, ನಾನು ಹೇಳಿದ ಅರ್ಥ ಆಗೋಲ್ಲ ಅಂತ. ಒಬ್ಬರು ಅವಧೂತರಿದ್ದರು. ಒಂದು ಸರ್ತಿ ನಾನೆಲ್ಲರೂ ಒಂದು ಊರಿಗೆ ಹೋಗಿದ್ದೆ. ಅವ್ರು ಬಂದು ನನ್ನ ಕೋಣೆಯಲ್ಲಿ ಕೂತರು. ರಾತ್ರಿ ಕೋಣೆಯಲ್ಲಿ ಕೂತ ಕೂಡಲೇ ಏನು ನೀವು ನಾನು ಓದ್ತಾ ಇದ್ದೆ, ಅವರು ಇನ್ನೊಂದು ಮಂಚದಲ್ಲಿ ಮಲ್ಕೊಂಡ್ರು. ನಾನು ದೀಪ ಆರಿಸಿದ್ದಕ್ಕೆ ದೀಪ ಆರಿಸ್ತೀರಾ ಅಂತ ಕೇಳಿದರು. ಅಲ್ಲ, ನೀವು ಮಲಗಿದ್ದೀರಿ, ದೀಪ ನಾನು ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಇದ್ದರೆ, ನಾನು ರಾತ್ರಿ ಇಡೀ ಓದ್ತಾ ಕೊಡುವವನೇ, ನಿಮಗೆ ತೊಂದರೆ ಆಗತ್ತೆ.
ನಮಗೆ ತೊಂದರೆ ಇಲ್ಲ, ನಾವು ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದದ್ದು, ಮಲಗಲಿಕ್ಕೆ ಬಂದದ್ದಲ್ಲ ಅಂದರು. ಓಹ್, ಇದೇನೋ ವಿಚಿತ್ರ ಇದೆ. ಆಯಿತು, ಏನು ಮಾತಾಡಲಿಕ್ಕೆ ಎದ್ದು ಕೂತು ಬಂದರು. ಅವರ ಅನುಭವಗಳನ್ನೆಲ್ಲ ಹೇಳಿದರು. ಅವರು ಜೀವದ ಒಳಗಿನ ಪ್ರಪಂಚದನ್ನ ತಾನು ಹೇಗೆ ಕಂಡೆ ಅದೆಲ್ಲ ಹೇಳ್ತಾ ಹೋದರು ಬೆಳಗಿನ ತನಕ. ಮತ್ತು ಹೇಳ್ತಾರೆ, ನಾನು ಇದನ್ನೆಲ್ಲ ಯಾರ ಹತ್ರ ಹೇಳಬೇಕು, ಯಾರಿಗೂ ಅರ್ಥ ಆಗೋಲ್ಲ. ಹೇಳಿ ಒಳಗಿನ ಪ್ರಪಂಚದ ಅನುಭವ ಅಂತ ಹೇಳಿದ್ರೆ, ಎಂಥ ಒಳಗಿನ ಪ್ರಪಂಚ, ತಲೆ ಸರಿ ಇಲ್ಲ ಈ ಮುದುಕನಿಗೆ ಅಂತ ಹೇಳ್ತಾರೆ. ಆದ್ದರಿಂದ ನಾನು ನನ್ನ ಅನುಭವದ ಸವಿಯನ್ನು ಯಾರ ಹತ್ರ ಹೇಳಬೇಕು, ಯಾರ ಹತ್ರ ಹೇಳಿದ್ರೆ ಯಾರೂ ಕೇಳೋಲ್ಲ. ಈ ಬುದ್ಧಿ ಇಲ್ಲ ಆ ಮುದುಕನಿಗೆ, ತಲೆ ಕೆಟ್ಟಿದೆ ಅಂತಾರೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಲೇ ಬಂದದ್ದು. ನಾನು ಬೆಳಗಿನ ತನಕ ಮಾತಾಡಿದರು. ಸರಿ, ಅದು ಒಂದು ಅಪೂರ್ವವಾದ ಅನುಭವ ಬಿಡಿ. ಹಾಗೆ ಅವ್ರಿಗೆ ವ್ಯವಹಾರ ಹೇಗೆ ಮಾಡಬೇಕು ಅಂತ ನಮಗೆ ಕಮ್ಯುನಿಕೇಷನ್ನೇ ಆಗೋದಿಲ್ಲ. ಅವರು ಹೇಳುವುದು ನಮಗೆ ಅರ್ಥ ಆಗೋದಿಲ್ಲ, ನಾವು ಹೇಳಿದ್ದು ಅವ್ರಿಗೆ ಅರ್ಥ ಆಗೋದಿಲ್ಲ. ಈ ಥರ ಆಗೋದಿಲ್ವ? ಅವ್ರು ಏನು ಮಾಡ್ತಾರೆ? ಅದಕ್ಕೆ ಭಾಗವತ ಒಳ್ಳೆಯ ಉತ್ತರ ಕೊಡ್ತಾನೆ ಕೃಷ್ಣ. ಧ್ಯಾನೇನ ಇವಂ ಸುತೀವ್ರೇಣ, ಈ ರೀತಿ ಒಂದು ತೀವ್ರವಾದ ಧ್ಯಾನ ಸ್ಥಿತಿ ಇದ್ದು ಅದರಿಂದ ಯುಂಜತೋ ಯೋಗಿನೋ ಮನಃ, ಮನಸ್ಸಿನಲ್ಲಿ ಭಗವಂತನನ್ನು ಸದಾ ಧ್ಯಾನ ಮಾಡ್ತಕ್ಕಂಥ ಯೋಗಿ ಇದ್ದಾನಲ್ಲ, ಅವನ ಮನಸ್ಸು ಹೇಗಿರುತ್ತೆ ಗೊತ್ತಾ ಅಂತಾನೆ ಕೃಷ್ಣ. ಅಲ್ಲ, ಗೊತ್ತಿಲ್ಲ ನಮಗೆ, ಅದಕ್ಕೆ ನಿನ್ನ ಹತ್ರ ಕೇಳೋದು ನಾವು ಅಂತ. ಅದು ನೀನಲ್ಲದೆ ಇನ್ಯಾರು ಹೇಳಬೇಕು? ಅದಕ್ಕೆ ಹೇಳ್ತಾನೆ ಅವನ ಮನಸ್ಸು ಏನಾಗುತ್ತೆ ಅವಾಗ ಹೇಳ್ತಾನೆ, ಸಂವ್ಯಾಸ್ಯತಿ ಆಶು, ಅದು ನಿರ್ಮಾಣಂ ಯಾಗದು ದ್ರವ್ಯಜ್ಞಾನ ಕ್ರಿಯಾಭ್ರಮಂ. ಅವನ ಮನಸ್ಸಿನಲ್ಲಿ ನಮಗೆ ಈಗ ಇರುವುದೇನು ಗೊತ್ತುಂಟ, 3 ಭ್ರಮೆಗಳು ಅಂತ. ನಮ್ಮ ಮನಸ್ಸು ಕೆಲಸ ಮಾಡೋದು ದ್ರವ್ಯದ ಭ್ರಮೆ, ಅಂದರೆ ಇದು ನನ್ನ ಮನೆ, ಇದು ನನ್ನ ಪ್ರಾಪರ್ಟಿ, ಈ ದೇಹ ನನ್ನದು, ಎಲ್ಲ ದ್ರವ್ಯ ಭ್ರಮೆ. ಆಮೇಲೆ ಜ್ಞಾನ ಭ್ರಮೆ, ನಾನು ನೋಡಿದೆ, ನನಗೆ ಗೊತ್ತಾಯಿತು. ಕ್ರಿಯಾಭ್ರಮೆ, ನಾನು ಮಾಡಿದೆ, ನನ್ನಿಂದ. ಇದಕ್ಕೆ ದ್ರವ್ಯ ಭ್ರಮೆ, ಜ್ಞಾನ ಭ್ರಮೆ, ಕ್ರಿಯಾಭ್ರಮೆ, 3 ಭ್ರಮೆಗಳಲ್ಲಿ ನಾವು ಬದುಕುತ್ತಾ ಇರೋದು. ಅಂದರೆ ಆ ಬದುಕಿನ ಸುತ್ತ ಇರುವುದು ನಾನು ಮಾಡಿದೆ, ನನ್ನಿಂದ ಆಯಿತು. ಸರಿ, ಎಲ್ಲ ಒಂದೋ ಕ್ರಿಯೆಯಲ್ಲಿ ಭ್ರಮೆ. ನಾವು ಹಾಗೆ ಮಾಡಿಬಿಟ್ಟೆ, ಹೀಗೆ ಮಾಡಿಬಿಟ್ಟೆ, ಯಾರು ಮಾಡಿದ್ದಾರೆ, ಈ ಕಾಲದಲ್ಲಿ ಯಾರಿದ್ದಾರೆ ನನ್ನಷ್ಟು ದಾನ ಮಾಡುವ ಅಂತ ಕೇಳ್ತಾರೆ. ಹಾಗೆ ಅದು ಗೀತೆಯಲ್ಲಿ ಅದನ್ನು ಹೇಳಿದ್ದಾನೆ, ಕೋನ್ಯೋಸ್ತಿ ಸದೃಶೋ ಮಯ, ನಾನು ಇಷ್ಟು ದುಡ್ಡು ಖರ್ಚು ಮಾಡಿದ್ದೇನೆ, ಇಷ್ಟು ದಾನ ಧರ್ಮ ಮಾಡಿದ್ದೇನೆ, ಯಾರಿದ್ದಾರೆ ಈ ಕಾಲದಲ್ಲಿ ನನ್ನ ಹಾಗೆ ದುಡ್ಡು ಅಂದರೆ ಅವನು ಮಾಡಿದ್ದೆಲ್ಲ ಅಹಂಕಾರವಾಗಿ ಕೂತ್ಬಿಡುತ್ತೆ. ಇದು ಕ್ರಿಯಾಭ್ರಮೆ. ಜ್ಞಾನಭ್ರಮೆ ಅಂದರೆ ಯಾರಿದ್ದಾರೆ ಈ ಕಾಲದಲ್ಲಿ ನನ್ನಷ್ಟು ಓದಿದ ಪಂಡಿತರು, ಬರ್ರಿ ಅವರು. ಅರೆ, ಇವನು ಓದಿರ್ಬೋದು, ಓದಿಲ್ಲ ಅಂತಲ್ಲ, ಅದು ಓದು ಎಲ್ಲ ವ್ಯರ್ಥ ಆಗೋದು ಯಾವಾಗ ಅಹಂಕಾರ ಬಂದಾಗ. ನನ್ನಷ್ಟು ಓದಿದವರು ಯಾರಿದ್ದಾರೆ ಬರ್ರಿ, ಯಾರು ಬರೋಲ್ಲ. ಯಾಕಂದರೆ ಅವನು ಹುಚ್ಚರಂತ ಏನು ಮಾತಾಡೋದು ಅಂತ ಯಾರು ಬರೋಲ್ಲ. ಅದು ಜ್ಞಾನಭ್ರಮೆ. ಮತ್ತು ನಾನು ನನ್ನ ಮನೆ, ನನ್ನ ಹೆಂಡತಿ ಮಕ್ಕಳು, ನನ್ನ ಸಂಸಾರ, ನನ್ನ ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ನಾನೇ. ಇದು ದ್ರವ್ಯ ಭ್ರಮೆ. ಈ ದ್ರವ್ಯ ಭ್ರಮೆ, ಜ್ಞಾನಭ್ರಮೆ ಮತ್ತು ಕ್ರಿಯಾಭ್ರಮೆಗಳೇ ನಮ್ಮ ಇಡೀ ಜೀವನದ ಮಾತುಗಾರಿಕೆ. ಇದು ಬಿಟ್ಟಿದ್ದ ಹೊರಗೆ ಮಾತುಗಾರಿಕೆ ಇಲ್ಲ. ಅದು ಈ ಜ್ಞಾನಿ ಏನಾಗುತ್ತೆ ಅಂದರೆ ಅದನ್ನು ನಾನು ಅನ್ನೋದೇ ಹೊರಟೋಗ್ಬಿಡುತ್ತೆ ಅಂತಾರೆ. ಸಂವ್ಯಾಸ್ಯತ್ಯಾಶು ನಿರ್ಮಾಣಂ, ಆವಾಗ ನಾನು ಮಾಡಿದೇ ಇಲ್ಲ, ನಾನು ನೋಡಿದೆ, ನಾನು ಮಾಡಿದೆ. ಈ ಅಹಂಕಾರ ಅನ್ನೋದು ನಮ್ಮ ಇಡೀ ಜೀವನ ಅಹಂಕಾರದ ಇದು. ಈ ಮಾತುಗಳೆಲ್ಲ ಅಹಂಕಾರದ ಮೊಟ್ಟೆಗಳು. ಪರೋಕ್ಷ ಜ್ಞಾನ ಬಂದ ಮೇಲೆ ಅವರಿಗೆ ಗೊತ್ತಿದೆ, ಯಾರೋ ಮಾಡಿಸ್ತಾ ಇದ್ದಾರೆ, ನಾನು ಬರೇ ಬೊಂಬೆ, ಆಟದ ಬೊಂಬೆ. ಅದಕ್ಕೋಸ್ಕರ ಸಂವ್ಯಾಸ್ಯತ್ಯಾಶು ನಿರ್ಮಾಣಂ, ಆ ಅಹಂಕಾರದ ಮನಸ್ಸುಂಟಲ್ಲ ಅದು ಸತ್ತೇ ಹೋಗ್ತದೆ. ಮತ್ತೆ ಅವರಿಗೆ ನಾನು ಮಾಡಿದೆ, ನನ್ನಿಂದಾಯಿತು ಹೇಳಲಿಕ್ಕೇ ಬರೋದಿಲ್ಲ. ಏನೋ ದೇವರು ಮಾಡಿಸಿದ ಅಷ್ಟೇ, ದೇವರು ಮಾಡಿಸಿದ. ನಾನು ಮಾಡಿದೆ, ನನ್ನಿಂದಾಯಿತು, ನನಗೆ ಗೊತ್ತಿದೆ, ನಾನು ನಾಶವಾಗಿಬಿಡುತ್ತೆ ಅಂದರೆ. ಆಮೇಲೆ ನಾನು ಅನ್ನೋದು ಒಂದು ಈಗೋದ ಪ್ರತಿನಿಧಿ. ಅದು ನಾನು ಅಂತನೋ ನನ್ನ ಅಸ್ತಿತ್ವವನ್ನು ಹೇಳುವುದಲ್ಲ, ಅದು ನಾಶವಾಗುವುದಿಲ್ಲ. ನನ್ನ ಅಸ್ತಿತ್ವ ಈಗೋ ಆಗಿ ನಮ್ಮನ್ನು ಕಾಡ್ತಾ ಇರುತ್ತೆ. ಅದು ಜ್ಞಾನಿಗೆ ಆ ಈಗೋ ಕಾಡೋಲ್ಲ ಅಂದರು, ಅದು ನಾಶವಾಗಿ ಹೋಗುತ್ತೆ. ಅಹಂಕಾರ ಆತ್ಮಕವಾದ ಮನಸ್ಸುಂಟಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತರ ಅಂತೆಲ್ಲ ಹೇಳ್ತಾರೆ. ಆ ಅಹಂಕಾರ ಅನ್ನುವ ಮನಸ್ಸಿನ ಒಂದು ಭಾಗ ಉಂಟಲ್ಲ, ಅದು ನಾಶವಾಗಿ ಹೋಗುತ್ತೆ ಅಂತಾರೆ. ಮತ್ತು ಎಂದೂ ಅವನ ಅಹಂಕಾರ ಮಾಡೋದಿಲ್ಲ. ಎಲ್ಲ ಅರ್ಥನೇ ಹೌದು, ನಾನು ಅನ್ನೋದು ಹೊರಟು ಹೋಗುತ್ತೆ. ಆಮೇಲೆ ಅವನು ಏನು ಸಾಧನೆ ಮಾಡಿದರೂ ಅವನ ಅಹಂಕಾರ ಇರೋಲ್ಲ. ನನ್ನಷ್ಟು ಸಾಧನೆ ಮಾಡಿದವರು ಯಾರು, ನನ್ನಷ್ಟು ಮೆಡಿಟೇಷನ್ ಮಾಡಿದವರು ಯಾರು ಅಂತ ಅವನೇ ಹೇಳೋಲ್ಲ. ಬೇರೆ ಯಾರು ಹೇಳಬೇಕು, ಅವರಷ್ಟು ಜ್ಞಾನಿಗಳು ಈಗ ಯಾರೂ ಇಲ್ಲ ಅಂತ ಅವನೇ ಹೇಳ್ಕೊಂಡು ತಿರ್ಗೋಲ್ಲ. ಅಷ್ಟೇ ಅಲ್ಲ, ನಾನು ಮಾಡಿದ್ದೇನೂ ಅಲ್ಲ ಅಂತ ಹೇಳ್ತಾನೆ. ನೀವು ಮಾಡಿ ತುಂಬ ದೊಡ್ಡ ಸಾಧನೆ ಮಾಡಿದ್ದೀರಿ ಅಂತ ಹೇಳಿದರೆ ನೀವು ಸುಮ್ಮನೆ ಹೊಗಳಬೇಡಿ, ನಾನೇನೂ ಮಾಡಿಲ್ಲ ಅಂತಾನೆ.
ಈ ಅಹಂಕಾರ ಅನ್ನೋ ಮನಸ್ಸು ಯಾವಾಗ ನಾಶವಾಗುತ್ತೋ ಅದು ಜ್ಞಾನಿಯ ಲಕ್ಷಣ. ಅವನು ಭಗವಂತನನ್ನು ಧ್ಯಾನ ಮಾಡಿದ್ದಾನೆ, ಭಗವಂತ ಒಲಿದಿದ್ದಾನೆ. ಯಾಕೆಂದರೆ ಅವನಿಗೆ ಈಗೋನೇ ಇಲ್ಲ. ಆ ಈಗೋ ಹೋಯ್ತು ಆಮೇಲೆ ಅವನು ನಿಜವಾಗಿ ಜ್ಞಾನಿ ಅಂತ ಅರ್ಥ. ಆವಾಗ ಅವನಿಗೆ ಒಳಗಿನ ಪ್ರಪಂಚ ಅರ್ಥ ಆಗಿದೆ. ಇದು ನಾನು ಮಾಡಿದ್ದು ಯಾವುದೂ ಇಲ್ಲ ಇದರಲ್ಲಿ. ಅದಕ್ಕೆ ಓಂಕಾರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸು ಅಂತ ಹೇಳಿದ್ರು. ಮೆಡಿಟೇಷನ್ ಮಾಡುವಾಗ, ಪ್ರಾಣಾಯಾಮ ಮಾಡುವಾಗ ಕೂಡ ಓಂಕಾರ ಏನು ಹೇಳುತ್ತೆ? ಎಚ್ಚರದಲ್ಲಿ ನಾನಲ್ಲ, ಕನಸಿನಲ್ಲಿ ನಾನಲ್ಲ, ನಿದ್ರೆಯಲ್ಲಿ ನಾನಲ್ಲ, ಇದು ಯಾವುದೂ ನಾನಲ್ಲ. ಯಾಕಂದರೆ ಎಚ್ಚರದಲ್ಲಿ ನಾನು ಮಾಡ್ತೇನೆ, ನಾನು ಏನು ಮಾಡಿದ್ದೇನೆ? ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ. ಯಾಕೆಂದರೆ ನೀವು ಎದುರು ಕೂತದ್ರಿಂದ. ಅದು ನನ್ನ ಪಾತ್ರ ಏನು? ನೀವು ಎದುರು ಕೂತಿದ್ದೀರಿ, ನಾನು ಕೂತಿದ್ದೆ, ನೀವು ಕಾಣ್ತೀರಿ, ನಾನು ನೋಡ್ತೇನೆ. ಇದು ನನ್ನ ಕಾಂಟ್ರಿಬ್ಯೂಷನ್ ಏನಿದೆ? ಏನಿಲ್ಲ. ಸೊ ನೋಡುವುದು, ಮಾಡುವುದು, ಕೇಳುವುದು ಎಲ್ಲವೂ ಎಚ್ಚರದಲ್ಲಿ. ಸ್ವಾತಂತ್ರ್ಯ ಇಲ್ಲ, ಎಲ್ಲಿಯೂ ನಮಗೆ ಸ್ವಾತಂತ್ರ್ಯ ಇಲ್ಲ. ಎಚ್ಚರವೂ ನಮ್ಮದಲ್ಲ, ಕನಸು ನಮ್ಮದಲ್ಲ, ನಿದ್ರೆಯೂ ನಮ್ಮದಲ್ಲ ಅನ್ನೋ ಎಚ್ಚರ ಬಂದುಬಿಡುತ್ತೆ. ಅದನ್ನು ಓಂಕಾರದ ಧ್ಯಾನದಿಂದ ಈ ಎಚ್ಚರ ಬಂದುಬಿಡುತ್ತೆ, ಯಾವುದು ನನ್ನದಲ್ಲ ಅಂತ. ಅಂಥ ಸ್ಥಿತಿಯಲ್ಲಿ ಅವನು ಕಣ್ಮುಚ್ಚಿ ಆ ಸತ್ಯವನ್ನು, ಆನಂದಮಯನಾಗಿರ್ತಕ್ಕಂಥ ಭಗವಂತನನ್ನು ಒಳಗಿಂದ ನೋಡ್ತಾ ತಾನು ಆನಂದವಾಗಿರ್ತಾನೆ. ಇದು ಒಂದು ಘಟ್ಟ. ಇಲ್ಲಿಗೆ ಭಗವಂತನನ್ನು ಧ್ಯಾನ ಮಾಡೋದು ಹೇಗೆ ಅನ್ನೋದಕ್ಕೆ ಹೇಳಿದ ವಿಷಯದ ಒಂದು ಸಂಕ್ಷಿಪ್ತ ಚಿತ್ರ ನಿಮ್ಮ ಮುಂದೆ ಇಟ್ಟೆ ನಾನು. ಮುಂದೆ ಇವು ಒಂದು ಪ್ರಶ್ನೆ ಮಾಡ್ತಾನೆ ಉದ್ಧವ. ಈ ನಮ್ಮಲ್ಲಿ ಎಲ್ಲ ಯೋಗ ಸಾಧನೆ ಅವರಿಗೆಲ್ಲ ಸಿದ್ಧಿಯಾಗಿದೆ ಅಂತ. ಏನು ಸಿದ್ಧಿ ಆಗೋದು ಅಂದರೆ ಅವರಿಗೆಲ್ಲ ಇದು ಯಾವುದು ಅಂದರೆ ಅಣಿಮಾದ ಸಿದ್ಧಿ ಆಗಿದೆ ಅಂದರೆ ಈ ಡಿಕ್ಷನರಿಯಲ್ಲೆಲ್ಲ ಹೇಳ್ತಾರೆ 8 ಬಗೆಯ ಸಿದ್ಧಿಗಳು. ಅಣಿಮಾ ಮಹಿಮಾ ಚ ವಗರಿವಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂಚ ಅಷ್ಟಸಿದ್ಧಯ. ಇದೆಲ್ಲ ಸಾಧನೆ ಮಾಡಿದವರಿಗೆ ಸಾಧ್ಯ ಆಗುತ್ತೆ. ಅಣಿಮಾ ಅಂದರೆ ಹುಲ್ಲುಗರಿಗಿಂತ ಹಗುರಾಗೋದು, ಸಣ್ಣದಾಗೋದು. ಮಹಿಮಾ ಅಂದರೆ ಪರ್ವತಕ್ಕಿಂತ ಹೆಚ್ಚು ಭಾರ ಆಗೋದು. ಗರಿಮ ದೊಡ್ಡದಾಗೋದು, ಸಣ್ಣದಾಗೋದು, ಭಾರರಹಿತ ಸ್ಥಿತಿ ತಲುಪುವುದು. ಇದೆಲ್ಲವೂ ಯೋಗದಿಂದ ಇಂಥ ಮಹಿಮೆಗಳನ್ನು, ಸಿದ್ಧಿಗಳನ್ನು ಪಡೀಲಿಕ್ಕಾಗತ್ತೆ ಅಂತ ಶ್ಲೋಕ ಇದೆ. ಅದನ್ನು ಕೇಳ್ತಾನೆ. ಅದು ಈ ಸಿದ್ಧಿಗಳು ಅಂದರೆ ಏನು? ಅದನ್ನು ಪಡೆಯುವುದು ಹೇಗೆ? ಅದನ್ನು ಪಡಿಬೇಕು ಅಂದರೆ ನಾವೇನು ಮಾಡಬೇಕು? ನನಗೀಗ ಯೋಗ ಸಿದ್ಧಿ ಪಡಿಬೇಕು ಅಂತುಂಟು. ಇದು ಬಿಡು, ನಿನ್ನ ಸಾಕ್ಷಾತ್ಕಾರ ಆದ ಮೇಲೆ ಇದು. ಭಗವಂತನನ್ನು ಕಂಡವನಿಗೆ ಅವನಿಗೆ ಪವಾಡ ಬೇಕಾಗುವುದಿಲ್ಲ. ಈ ಪವಾಡ ಬೇಕಾಗೋದು ಯಾವಾಗ ಗೊತ್ತುಂಟಾ? ನನ್ನ ಹತ್ರ ಬಂಡವಾಳ ಇದ್ದಾಗ ನಿಮ್ಮನ್ನು ಚೀಟ್ ಮಾಡಲಿಕ್ಕೆ ಪವಾಡ ಮಾಡೋದು ನಾನು. ನನ್ನ ಹತ್ರ ಬಂಡವಾಳದಿಂದ ನಾನು ಪವಾಡ ಮಾಡಬೇಕಾಗಿಲ್ಲ. ಅಂದರೆ ನಿಜವಾಗಿ ಭಗವಂತನ ಭಕ್ತರಿಗೆ ಪವಾಡ ಬೇಡ. ಆದರೆ ಪವಾಡ ಮಾಡಬೇಕು ಅಂತ ಅಗತ್ಯ. ಈಗ ಉದಾಹರಣೆಗೆ ಆಚಾರ್ಯ ಪುರುಷರು ಪವಾಡ ಮಾಡ್ತಾರೆ, ನಾವು ನೋಡ್ತೇವೆ ಅವ್ರ ಜೀವನ ಚರಿತ್ರೆಯಲ್ಲಿ. ಅದು ಅವರಿಗೇನು ಪವಾಡ ಮಾಡಿ ಏನೂ ಆಗಬೇಕಾಗಿಲ್ಲ. ಆದರೆ ನಮಗೆ ಕನ್ವಿನ್ಸ್ ಆಗೋದಕ್ಕೋಸ್ಕರ ಒಮ್ಮೆ ಅವರು ಪವಾಡ ಮಾಡ್ತಾರೆ. ಹಾಗೆ ಪವಾಡ ಮಾಡುವುದಾದರೆ ಅದಕ್ಕೆ ಏನು ಸಾಧನ ಅಂತ. ಹೇಗೆ ಪವಾಡ ಮಾಡಬೇಕಾದ್ರೆ ನಾವು ಏನು ಸಾಧನೆ ಮಾಡಬೇಕು? ಅಪರೋಕ್ಷ ಜ್ಞಾನ ಆದವುಗಳೇ ಪವಾಡ ಮಾಡಲಿಕ್ಕೆ ಬರೋದಿಲ್ಲ. ಕೆಲವರು ಹಾಕುಂಟು ಅವ್ರು ಅಪರೋಕ್ಷ ಜ್ಞಾನಗಳು ಏನು ಬೇಕಾದ್ರೂ ಮಾಡಿ. ಅಪರೋಕ್ಷ ಜ್ಞಾನ ಆದವುಗಳಿಗೆ ಪವಾಡ ಮಾಡಲಿಕ್ಕೆ ಬರೋದಿಲ್ಲ. ಅವರಿಗೆ ಆನಂದ ಆಗುತ್ತೆ ಭಗವಂತನ ಅಷ್ಟೇ, ಪವಾಡ ಮಾಡಲಿಕ್ಕೆ ಬರೋಲ್ಲ. ಆಮೇಲೆ ಅಪರೋಕ್ಷ ಜ್ಞಾನಿಗಳು ಎಲ್ಲ ಗೊತ್ತಿರುತ್ತೆ, ಅದೂ ಇಲ್ಲ. ಅಪರೋಕ್ಷ ಜ್ಞಾನಿಗಳು ಸರ್ವಜ್ಞರೂ ಅಲ್ಲ, ಭಗವಂತನನ್ನು ಕಂಡಿದ್ದಾರೆ. ಅವರಿಗೆ ಪ್ರಪಂಚ ಜ್ಞಾನ ಎಲ್ಲ ಇರಬೇಕು ಅಂತ ಏನೂ ಇಲ್ಲ. ಹಾಗಾದರೆ ಅದನ್ನು ಸಾಧನೆಯಿಂದ, ಬೇರೆ ಬೇರೆ ವಿಧದ ಧಾರಣೆಯಿಂದ ನಾವು ಅದನ್ನು ಪಡಿಬೇಕು. ಸಿದ್ಧಿಗಳು ಎಷ್ಟು ಬಗೆ, ಅದನ್ನು ಪಡೆಯುವುದು ಹೇಗೆ ಅಂತ ನಾವು ಪಡಿಬೇಕಾದ್ರೆ ಅದಕ್ಕೆ ವಿಧಾನ ಏನು? ಅಕಸ್ಮಾತ್ ಒಬ್ಬನಿಗೆ ನಾನು ಏನೋ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನಿಸಿತು. ಇವರದ್ದು ಕಥೆ ಉಂಟಲ್ಲ, ರಾಮಕೃಷ್ಣ ಪರಮಹಂಸರ ಕಥೆ. ಯಾರೋ ಒಬ್ಬ ನೀರಿನಲ್ಲಿ ನಡೀತಾ ಇದ್ದ ಅಂತ. ಅದಕ್ಕೆ ಅವನು ದೋಣಿಯವ ಅಂತ ಹೇಳ್ತಾರೆ, ನೀರಿನಲ್ಲಿ ನಡೀತಾರೆ ಸ್ವಾಮಿ. ಹೌದು, ಎಷ್ಟು ಸಮಯ ಹಿಡಿಯುತ್ತೆ ನೀರು ನಡೀಲಿಕ್ಕೆ? ಅಲ್ಲ, 10 ವರ್ಷ ಆಯಿತು. 10 ಪೈಸೆಗೆ ಆಗೋ ಸಕ್ಕೆ 10 ವರ್ಷ ಹಾಳು ಮಾಡಿದ್ರಲ್ಲ ಅಂತ. 10 ಪೈಸೆ ಕೊಟ್ಟರೆ ನೀರು ಹತ್ತಾಕೊಂಡು ಬಿಡ್ತೀವಿ. ಇಡೀ ಜೀವನ ಹಾಳು ಮಾಡಬೇಕಾ ಇಂಥ ಪವಾಡಗಳನ್ನು ಮಾಡಲಿಕ್ಕೋಸ್ಕರ? ಹಾಗಾದ್ದರಿಂದ ನಿಜವಾಗಿ ಪವಾಡಗಳನ್ನು ಮಾಡುವುದು ಅನಿವಾರ್ಯವಾದಾಗ, ಅಂದರೆ ಭಗವಂತನ ಮಹಿಮೆಯನ್ನು ಅಭಿವ್ಯಕ್ತಗೊಳಿಸುವುದಕ್ಕೋಸ್ಕರ ಭಗವದ್ಭಕ್ತರು ಒಮ್ಮೊಮ್ಮೆ ಅಪರೂಪದಲ್ಲಿ ಪವಾಡ ಮಾಡಬೇಕಾಗತ್ತೆ. ಅಂಥ ಪವಾಡ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ. ಅಪರೋಕ್ಷ ಜ್ಞಾನ ಆದರೆ ಬರೋಲ್ಲ ಪವಾಡ ಮಾಡಲಿಕ್ಕೆ. ಅಪರೋಕ್ಷ ಜ್ಞಾನಗಳು ನಮ್ಮ ಹಾಗೆ, ಅವರೇನು ಪವಾಡ ಮಾಡೋದಿಲ್ಲ. ಆದರೆ ಕೆಲವರು ಮಾಡ್ತಾರೆ. ಅದಕ್ಕೇನು ಮಾಡಬೇಕು ಅಂತ, ವಿಧಾನ ಏನು ಅಂತ. ನಿಜವಾದ ಅಪರೋಕ್ಷ ಜ್ಞಾನಿಗಳು ಏನು ಹೇಳ್ತಾರೆ ಗೊತ್ತುಂಟ?
ನಿಜವಾದ ಜ್ಞಾನಿಗಳು ಪವಾಡಗಳು ಬರ್ತವೆ ಅವರ ಹತ್ರ. ನಮ್ಮನ್ನು ಸ್ವೀಕಾರ ಮಾಡು, ನಾವು ನಿನ್ನ ಜೊತೆಗೆ ಹೆಲ್ಪ್ ಮಾಡ್ತೇವೆ ಅಂತ. ದಮ್ಮಯ್ಯ ನಮಸ್ಕಾರ, ಬರಬೇಡಿ ನನ್ನ ತಂದು ಕಳಿಸ್ಬಿಡ್ತಾರೆ. ಜ್ಞಾನಿಗಳು ಪವಾಡವನ್ನು ರಿಜೆಕ್ಟ್ ಮಾಡ್ತಾರೆ. ಆದರೆ ಸಾಮಾನ್ಯ ಜನರಿಗೆ ಅಯ್ಯೋ ಅವ್ರು ಪವಾಡ ಪುರುಷರು, ಅವ್ರು ಮಾಡಿದ ಪವಾಡ. ಅದಕ್ಕೇನು ಅಂದರೆ ಈ ದೊಡ್ಡ ಮನುಷ್ಯರೆಲ್ಲ ತಮಗೊಂದು ಪವಾಡದ ಕಥೆ ಅವರೇ ಸೃಷ್ಟಿ ಮಾಡಿಕೊಂಡೇ ಬಂದುಬಿಡ್ತಾರೆ. ಅದು ನಮ್ಗೆ ಹೀಗೆ ಪವಾಡ. ನಮ್ಮಲ್ಲಿ ಇರ್ತಾರೆ ಕೆಲವರು, ರಾತ್ರಿ ಹೊತ್ತು ಸೂರ್ಯನನ್ನು ತೋರಿಸೋ ಪವಾಡ ಮಾಡುವವರು. ಒಬ್ಬ ಮಹಾಪುರುಷರು ಯಾರು ಮಾಡಿಲ್ಲ, ಇಲ್ಲ ಇರ್ತಾರೆ. ಸೂರ್ಯನನ್ನು ತೋರಿಸು, ರಾತ್ರಿ ಹೊತ್ತು ಹಗಲು ಹೊತ್ತು ಚಂದ್ರನನ್ನು ತೋರಿಸು, ಇಂಥದ್ದು ಆಗಬಾರದು ಹೋಗಬಾರದು ಪವಾಡಗಳೆಲ್ಲ ಮಾಡ್ತಾರೆ. ಅದಕ್ಕೆ ಉದ್ಧವ ಕೇಳ್ತಾನೆ, ನಿಜವಾಗಿ ಪವಾಡ ಅಂದರೆ ಏನು, ಅದು ಎಷ್ಟು ಬಗೆ, ಅದನ್ನು ಮಾಡುವುದಕ್ಕೆ ನಾವು ಮಾಡಬೇಕಾದ ಸಾಧನೆ ಏನು. ಅದು ಬಹಳ ಅಪೂರ್ವ ವಿಷಯ ಇದು. ಅವ್ರು ಹೇಳ್ತಾರೆ, ಕೃಷ್ಣ ಸಿದ್ಧಯೋ ಅಷ್ಟಾದಶ ಪ್ರೋಕ್ತಾ. ಈಗ ಇವರಿಗೆ ಅಷ್ಟಸಿದ್ಧಿ ಅಂತ ನಮ್ಮಲ್ಲಿ ಕೋಶಗಾರರು ಹೇಳ್ತಾರಲ್ಲ, ಕೃಷ್ಣ ಹೇಳ್ತಾನೆ ಒಟ್ಟಿಗೆ 18 ವಿಧವಾದ ಸಿದ್ಧಿಗಳಿವೆ. ಭಗವಂತನನ್ನು ಒಲಿಸಿಕೊಂಡು ನಾವು ಪಡೆಯಬಹುದಾದ ಸಿದ್ಧಿಗಳು 18 ಬಗೆ ಇವೆ. ಯಾರು ಅದನ್ನು ಹೇಳಿದವರು? ಧಾರಣಾ ಯೋಗ ಪಾರಗೈಹಿ. ಈ ಧಾರಣೆ ಎಂದರೆ ಭಗವಂತನನ್ನು ಮನಸ್ಸಲ್ಲಿ ಧಾರಣೆ ಮಾಡೋದು. ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣಾ ಸಮಾಧಿ ಅಂತ. ಭಗವಂತನನ್ನು ಮನಸ್ಸಿನಲ್ಲಿ ಹೊತ್ತವರು ಅಂದರೆ ಧ್ಯಾನದಿಂದ ಭಗವಂತನನ್ನು ಒಲಿಸಿಕೊಂಡವರು. ಅವರು ಅದರ ಧ್ಯಾನದ ಪರಾಕಾಷ್ಠೆ ತುತ್ತ ತುದಿಯನ್ನೇರಿದಂಥ ಸಿದ್ಧ ಪುರುಷರು 18 ಬಗೆಯ ಪವಾಡಗಳಿದೆ ಅಂತ ಹೇಳ್ತಾರೆ. ಧ್ಯಾನ, ಧಾರಣಾ, ಯೋಗ ಪಾದಗೈಹಿ ಅಷ್ಟಾದಶ ಪ್ರೋಕ್ತ. 8 ಅಲ್ಲ 18 ಬಗೆಯ ಪವಾಡಗಳಿವೆ. ಸಿದ್ಧಿ ಅಂದರೆ 18 ಬಗೆಯ ಪವಾಡಗಳು. ಆದರೆ ಮತ್ತು ಅಷ್ಟಸಿದ್ಧಿ ಅಂತ ಹೇಳ್ತಾರಲ್ಲ, ತಾಸಾಂ ಮಧ್ಯೆ ಅಲ್ಲ, ತಾಸಾಂ ಅಷ್ಟವು ಮತ್ಪ್ರಧಾನ. ಅದರಲ್ಲಿ 8 ಸಿದ್ಧಿಗಳುಂಟಲ್ಲ, ಅದು ಮುಖ್ಯವಾದದ್ದು 8, 18ರಲ್ಲಿ. ಆ 8 ಅದು ಪೂರ್ತಿ ಇರೋದು ನನ್ನಲ್ಲಿ ಮಾತ್ರ. ಅದಕ್ಕೆ ಅದನ್ನು ಪ್ರತ್ಯೇಕ ಹೇಳ್ತಾರೆ. ಅದರ ಪ್ರಧಾನ ಆಶ್ರಯ ನಾನೇ. ಆ ಅಷ್ಟಸಿದ್ಧಿ ಇರೋದು ಭಗವಂತನಿಗೆ ಮಾತ್ರ. ಆದರೆ ಅದೇ ಚೂರು ತುಣುಕುಗಳು ಬೇರೆ ಸಾಧಕರಲ್ಲಿ ಇರ್ಬೋದು. ಪೂರ್ಣ ಪ್ರಮಾಣದಲ್ಲಿ ಸಿದ್ಧಿ ಇರುವುದು ನನಗೆ ಮಾತ್ರ. ಮತ್ತು 18 ಏನು ಅಂದರೆ ಅಷ್ಟೈವ ಗುಣಭೂತ ಗುಣಹೇತವ. ಈ 8 ಅದನ್ನು ಡಿವೈಡ್ ಮಾಡಿ 18 ಮಾಡಿದ್ದು ಅಷ್ಟೇ. ಅದು ಸ್ವತಂತ್ರ ಏನಲ್ಲ. 18 8ರಲ್ಲೇ ಅಂತರ್ಭಾವ ಆಗುತ್ತೆ ಅಂತ ಹೇಳ್ತಾನೆ. ಅದನ್ನು ಹೇಳಬೇಕಲ್ಲ, ವಿವರಿಸಿ. ನಿಮ್ಮದು ಭಗವಂತನ ಅಷ್ಟ ಮಹಿಮೆಗಳು ಯಾವುದು ಹೇಳ್ತಾನೆ. ಅಣಿಮಾ ಮಹಿಮಾ ಮೂರ್ತೆ. ಮೊದಲನೇದ್ದು 2. ಒಂದು ಅಣಿಮ, ಅಣುವಿಗಿಂತ ಅಣುವಾಗೋದು. ಅಣುವಿಗಿಂತ ಅಣುವಾಗೋದು ಅಂದರೆ ಅದಕ್ಕೆ ಯೋಗಶಾಸ್ತ್ರ ಹೇಳ್ತಾ ಅಂದರೆ ಸೂರ್ಯನ ಕಿರಣಗಳೇನು ನಡ್ಕೊಂಡು ಹೋಗ್ಬೇಕು, ಅಷ್ಟು ವೆಯ್ಟ್ಲೆಸ್ ಆಗಬೇಕು, ಅಷ್ಟು ಸಣ್ಣದಾಗಬೇಕು. ಅಣೋರಣೀಯನ ಯಾರು? ಭಗವಂತ ಒಬ್ಬನೇ. ಅದನ್ನ ಅಣಿಮ ಅನ್ನೋದು ಮೂಲಭೂತವಾಗಿ ನನ್ನಲ್ಲೇ ಇರೋದು. ಇದು ಯಾರಿಗೂ ಅಷ್ಟು ಅಣಿಮ ಮಾಡಲಿಕ್ಕೆ ಬರೋದಿಲ್ಲ. 2ನೇದು ಮಹಿಮಾ, ದೊಡ್ಡದಾಗೋದು. ಮಹತೋ ಮಹಿ ಅಂದು ಎಲ್ಲಕ್ಕಿಂತ ದೊಡ್ಡ ವ್ಯಾಪ್ತ ರೂಪವು ನನ್ನದೇ. ಅದರಿಂದ ಅಣಿಮಾ ಮಹಿಮಾ ಮೂರ್ತೇಹೇ. ದೇಹಕ್ಕೆ, ಸ್ವರೂಪಕ್ಕೆ ಅಲ್ಲ, ದೇಹಕ್ಕೆ ಅಣುತ್ವ ಮಹತ್ವ. ಅದು ಪೂರ್ಣ ಪ್ರಮಾಣದಲ್ಲಿ ಭಗವಂತನ ದೇಹ ಮಹತ್ವ ಹೌದು, ಅಣು ಹೌದು. ಒಬ್ಬ ಸಾಧಕ ಅದು ಅಣು ಆಗಬಹುದು, ಆದರೆ ಅವನು ಸ್ವರೂಪತಃ ಅಣು ಅಲ್ಲ. ನಾನು ಸ್ವರೂಪತಃ ಅಣು, ಸ್ವರೂಪತಃ ಮಹತ್ವ. ನಾನು ಅದನ್ನೇ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ವೇದಗಳು ಕೊಂಡಾಡ್ತವೆ. ಅದು ನಮ್ಮಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಹಾಕ್ತಾರೆ. ಏನು ಅರ್ಥ ಅಂತ ನನಗಿನ್ನೂ ಗೊತ್ತಾಗಿಲ್ಲ. ದೇವಸ್ಥಾನ ಮಹತೋ ಭಾರ, ದೊಡ್ಡವರಿಗೂ ಭಾರವೋ ಏನೋ ಆ ದೇವರು ಗೊತ್ತಿಲ್ಲ ನನಗೆ. ಮಹತೋ ಭಾರ ಅಂತ ವಿಶೇಷಣ ಹಾಕ್ತಾರೆ. ನಿಜವಾಗಿ ಹಾಗೊಂದು ಶಬ್ದವೇ ಇಲ್ಲ, ಸಂಸ್ಕೃತದಲ್ಲೂ ಇಲ್ಲ, ಯಾವ ಭಾಷೆಯಲ್ಲೂ ಇಲ್ಲ. ಯಾವುದೋ ಅದು ಉರ್ದು ಭಾಷೆಯಿಂದಲೋ ಏನೋ ಬಂದದ್ದು, ಏನೋ ತೋಬಾ ಅದು ಇದು ಏನು ಎಲ್ಲ ದೇವಸ್ಥಾನಗಳು ಮಹತೋ ಭಾರ. ಅವ್ರು ಯಾರಿಗೆ ಭಾರ? ದೊಡ್ಡವರಿಗೆಲ್ಲ ಭಾರ ಅಂತೆ. ಅಂದರೆ ಭಗವಂತ ಎಲ್ಲರಿಗಿಂತ ಹೆಚ್ಚು ಹಗುರ, ಎಲ್ಲರಿಗಿಂತ ಹೆಚ್ಚು ಭಾರ. ಯಾಕೆಂದರೆ ಎಲ್ಲಕ್ಕಿಂತ ಸೂಕ್ಷ್ಮ ವಸ್ತು ಯಾವುದು? ನಾವು ಹೇಳ್ತೇವೆ ಪರಮಾಣುಗಳು ಅಂತ. ಪರಮಾಣುವಿಗೂ ಸಬ್ಆಟಮ್ಸ್ ಇದ್ದಾವಲ್ಲ, ಅದಕ್ಕಿಂತಲೂ ಸೂಕ್ಷ್ಮವಾದ ವಸ್ತು ಇದೆ. ಅದಕ್ಕಿಂತ ಸೂಕ್ಷ್ಮ ನಮಗೆ ಗೊತ್ತಿರುವಂತೆ ಪ್ರಪಂಚದಲ್ಲಿರುವ ಅತ್ಯಂತ ಸೂಕ್ಷ್ಮವಾದ ವಸ್ತು ಅಂದರೆ ಜೀವಸ್ವರೂಪ. ಜೀವಸ್ವರೂಪ ಅಂದರೆ ದ ಸ್ಮಾಲೆಸ್ಟ್ ಥಿಂಗ್ ದಟ್ ವಿ ನೋ. ನಮಗೆ ಗೊತ್ತಿರುವುದರಲ್ಲಿ ಅದಕ್ಕಿಂತ ಸೂಕ್ಷ್ಮವಾದ ಇನ್ನೊಂದು ಪದಾರ್ಥ ಇಲ್ಲ. ಆ ಜೀವಸ್ವರೂಪದೊಳಗೂ ಇದ್ದಾನಲ್ಲ ಅವನು. ಆದರೆ ಅವನು ಅಣುವಿಗಿಂತ ಅಣು. ಆಮೇಲೆ ಇಡೀ ಆಕಾಶ, ಇಡೀ ಅನಂತ ಬ್ರಹ್ಮಾಂಡದ ಹೊರಗೂ ಇದ್ದಾನಲ್ಲ.
ಅದು ಮಹತ್ತಿಗೆ ಮಹತ್ವ. ಅವನು ಅಣುವಿಗೆ ಅಣು, ಮಹತ್ತಿಗೆ ಮಹತ್ವ. ಆದ್ದರಿಂದ ಅಣಿಮ ಮಹಿಮಾ ಮೂರ್ತೇಹೇ, ನನ್ನ ಜೀವಕ್ಕೆ ಅಲ್ಲ, ನನ್ನ ಸ್ವರೂಪಕ್ಕೆ, ನನ್ನ ದೇಹ ಕೂಡ ಅಣು ಆಗುತ್ತೆ, ಮಹತ್ವ ಆಗುತ್ತೆ. ಮೂರನೇದು ಗುಣ ಯಾವುದು? ಲಘಿಮ. ಲಘಿಮ, ಗರಿಮ ಹೇಳುವುದಿಲ್ಲ ಅವರು, ಮಹಿಮಾ ಹೇಳುವುದಿಲ್ಲ, ಬಂದು ಹೋಯ್ತು ಅದು. ಲಘಿಮ ಎಲ್ಲಕ್ಕಿಂತ ಹಗುರ ಆಗೋದು. ಈಗ ಭಗವಂತ ಮಗುವಾಗಿದ್ದಾಗ ಯಾರೂ ಎತ್ತಿ ಕೊಂಡಾಡಿದ್ದಾರೆ. ಅಲ್ಲ, ಇಡೀ ಪ್ರಪಂಚವನ್ನು ಹೊತ್ತವನನ್ನು ನಾವು ಹೇಗೆ ಹೊತ್ತುಕೊಳ್ಳೋದು? ಆಗಿಬಿಟ್ಟ ಅವನು ಹಗುರಾಗಿ ತಮ್ಮ ತೋಳು ತೆಕ್ಕೆಯಲ್ಲಿ ಸಿಕ್ಕಿಬಿಟ್ಟ. ಅದು ಲಘಿಮ. ಅಣಿಮಾ ಮಹಿಮಾ ಮೂರ್ತೆ ಲಘಿಮ. ಆಮೇಲೆ ಪ್ರಾಪ್ತಿ ಇಂದ್ರಿಯೈ, ಮೂರಾಯಿತು. ನಾಲ್ಕನೇದು ಅಷ್ಟವಿಧ ಮೂರ್ತಿಗಳು. ಪ್ರಾಪ್ತಿ ಇಂದ್ರಿಯೈ, ಇಂದ್ರಿಯಗಳಿಂದ ಎಲ್ಲಿ ಅಂದರೆ ಈಗ ನನಗೆ ಈ ಉಡುಪಿಯಲ್ಲಿರತಕ್ಕ ಯಾರೋ ಒಬ್ಬರನ್ನು ಕಾಣಬೇಕು ಅಂತಾಯಿತು. ಆಗ ನಾನು ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಉಡುಪಿಯಲ್ಲಿರ್ತಕ್ಕವರ ಕಣ್ಣಿನಿಂದ ನಾನು ಇಲ್ಲಿ ಕೂತು ನೋಡೋದು. ಇದಕ್ಕೆ ಪ್ರಾಪ್ತಿ ಅಂತ ಹೆಸರು ಸಂಸ್ಥೆ. ಅದು ಸಿದ್ಧಿ. ಅದು ಯಾರ್ಯಾರೋ ಕಣ್ಣಿನಿಂದ ನೋಡೋದು. ಅಂದರೆ ಅವರ ಕಣ್ಣಿನೊಳಗೆ ನಾನು ಪ್ರವೇಶ ಮಾಡಿ ಅದನ್ನು ನಾನು ನೋಡ್ಬೋದು ಇಲ್ಲೇ ಇದ್ದು. ಅಂದರೆ ಇದೊಂದು ಪವಾಡ. ಇದು ಮಾಡಲಿಕ್ಕೆ ಬರುತ್ತೆ, ಮಾಡಲಿಕ್ಕೆ ಬರೋದಿಲ್ಲ ಅಂತಲ್ಲ. ಆದರೆ ಬಹಳ ಕಷ್ಟದ ಸಾಧನೆಗಳು. ಪ್ರಾಪ್ತಿ ಇಂದ್ರಿಯ ಅಂತ ಯಾರದೋ ಕಣ್ಣಿನಲ್ಲಿ ಪ್ರವೇಶ ಮಾಡಿ ಯಾವುದನ್ನೋ ನೋಡೋದು, ಯಾರದೋ ಕಿವಿಯಲ್ಲಿ ಪ್ರವೇಶ ಮಾಡಿ ಯಾರದನ್ನೋ ನಾವು ಇಲ್ಲಿ ಕೂತು ಕೇಳೋದು, ಇದು. ಆಮೇಲೆ ನಾಲ್ಕಾಯಿತು. ಅಣಿಮ ಮಹಿಮ ಲಘಿಮ ಪ್ರಾಪ್ತಿ ಇಂದ್ರಿಯ ಅಂತ. ಆಮೇಲೆ ಮತ್ತೇನಾಗಬೇಕು? ಆಮೇಲೆ ಪ್ರಾಕಾಶ್ಯಂ ಶ್ರುತದೃಷ್ಟೇಶು. ಎಲ್ಲೋ ಒಂದು ಕಥೆ ಕೇಳಿರ್ತೇವೆ ನಾವು. ಏನೋ ಅಮೇರಿಕಾದಲ್ಲಿ ಇಂಥದ್ದು ಒಂದು ಕಟ್ಟಡ ಇದೆ. ಅದನ್ನು ಯಾರು ಅಲ್ಲಿ ಅಮೇರಿಕಕ್ಕೆ ಹೋಗಿ ಯಾರು ಕಣ್ಣಿನಲ್ಲೂ ಕೂತಲ್ಲ, ನನಗೆ ಅದು ಅಲ್ಲಿ ನಾನು ಕಣ್ಣು ಮುಚ್ಚಿ ಕೂತರೆ ಅಮೇರಿಕದ ಆ ಕಟ್ಟಡ ನಾನು ಕಾಣಬೇಕು. ಆ ಪ್ರಕಾಶ ಯಾವುದು ಬೆಳಕಿಗೆ ಬರಬೇಕು ಅದು ನಾನು ಕಣ್ಮುಚ್ಚಿ ನೋಡಬಹುದು. ಕೇಳಿದ್ದನ್ನು ನೋಡಬೇಕು ಅಂತ ಅನಿಸಿತು. ಏನೋ ಹೇಳ್ತಾರೆ, ಅದನ್ನು ನಾನು ನೋಡಬೇಕಪ್ಪ, ಕಣ್ಣು ಮುಚ್ಚಿ ಕೂತರೆ ಅದನ್ನು ನೀನು ಕಾಣಬಹುದು. ಇದು ಇನ್ನೊಂದು ಶಕ್ತಿ. ಇದು ಮಾತ್ರ ಪ್ರಪಂಚದಲ್ಲಿ ಎಲ್ಲವನ್ನೂ ದ್ರಷ್ಟ ಶ್ರೋತ ಎಲ್ಲವನ್ನು ಕೇಳುವವನು, ಎಲ್ಲವನ್ನು ನೋಡುವವನು ಭಗವಂತನೊಬ್ಬನೇ. ಪ್ರಾಕಾಶ್ಯಂ ಶ್ರುತದೃಷ್ಟೇಶು. ಆಮೇಲೆ ಈ ಪ್ರೇರಣಾ ಈಶಿತ್ವ ಅಂತ, ಅದು ಈಶಿತ್ವ ಅಂತ ಒಂದು. ಈಶಿತ್ವ ಅಂದೇನು ಅಂದರೆ ಕಾವ್ಯವನ ಕರ್ತವ್ಯದಲ್ಲಿ ಯಾರನ್ನು ಬೇಕಾದ ನಿಮಗೆ ಏನು ಮಾಡಬೇಕು ಅಂತ ನಾನು ಇಲ್ಲಿ ಕೂತ್ಕೊಂಡು ವಿಲ್ ಮಾಡಿ ಆ ವಿಲ್ ಪವರ್ನಿಂದ ನಿಮ್ಮ ಹತ್ರ ಆ ಕೆಲಸ ಮಾಡಿಸ್ಬೋದು. ಅಂದರೆ ಆ ಕರ್ತವ್ಯದ ಪ್ರೇರಣಾ ಈಶಿತ. ಯಾರನ್ನು ಕೂಡ ನಾವು ನಿಮ್ಮ ಮನಸ್ಸನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಮನಸ್ಸಿಗೆ ಅದನ್ನು ತುಂಬಿಸಿಬಿಟ್ರೆ ನೀವು ಅದನ್ನು ಮಾಡ್ತೀರಿ, ನಿಮಗೆ ಗೊತ್ತಿರೋದಿಲ್ಲ ಯಾಕೆ ಅಂತ. ಇದು ನನ್ನ ಜೀವನದಲ್ಲಿ ನಾನು ತುಂಬ ಕಂಡಿದ್ದೇನೆ ಹೀಗೆ ಮಾಡುವವರನ್ನು. ಇದು ಬರೀ ಪುರಾಣದ ಶ್ಲೋಕ ಅಲ್ಲ, ಈ ರೀತಿ ಇದು ಮೈಂಡನ್ನು ಕ್ಯಾಪ್ಚರ್ ಮಾಡೋದು. ನಿಮ್ಮ ಮನಸ್ಸಿನಲ್ಲಿ ಏನು ವಿಚಾರ ಬರಬೇಕು ಅನ್ನೋದು ನಾನು ಕ್ಯಾಪ್ಚರ್ ಮಾಡೋದು, ನೀವು ಅದನ್ನೇ ಯೋಚನೆ ಮಾಡ್ತೀರಿ ಆವಾಗ. ಅದು ಈಶಿತ್ವ. ಆಮೇಲೆ ವಶಿತ್ವಂ, ಅದು ಗುಣೇಶ ಸಂಘ ವಶಿತ. ವಶಿತ್ವ ಅಂತಂದರೆ ಇದು ನಮಗೆ ಒಂದು ಮಾಡಿದಾಗ ಅದು ಅಂಟಿಕೊಳ್ಳುತ್ತೆ ನಮಗೆ. ಅದು ಸಾತ್ವಿಕಾದರೆ ಸತ್ವಗುಣದಿಂದ, ರಾಜಸ ಆದರೆ ರಜೋಗುಣದಿಂದ, ತಾಮಸ ಆದರೆ ಪಾಪದಿಂದ. ಪುಣ್ಯ ಪಾಪಗಳನ್ನು ನಮಗೆ ಅಂಟುತ್ತೆ. ಅದು ಒಳ್ಳೆಯ ಕೆಲಸ ಮಾಡಿದರೂ ಅಂಟುತ್ತೆ ಪುಣ್ಯ. ಕೆಟ್ಟ ಭಗವಂತನಿಗೆ ಏನು ಮಾಡಿದರೂ ಅಂಟೋಲ್ಲ. ಅಸಂಗೋಹ್ಯಂ ಪುರುಷ. ಆದ್ದರಿಂದ ಅವನು ನಿಜವಾದ ವಶಿತ್ವ ಅಂದರೆ ಅವನಂತು. ಕೊನೆಗೆ ಏನು ಅಂದರೆ ಯತ್ಕಾಮಃ ತದವಾಪ್ಸ್ಯತಿ. ನಾನು ಏನನ್ನು ಬಯಸಿದನೋ ಸತ್ಯಕಾಮ ಅಂತ, ಇದು ದೇವರಿಗೆ ಮಾತ್ರ ಸತ್ಯ ಸಂಕಲ್ಪ. ಏನನ್ನು ಬಯಸಿದನೋ ಅದನ್ನು ಪಡೆಯೋದು. ನಾನು ಏನು ಬಯಸಿದೆ ನೀವು ಇವತ್ತಿಗೂ ಕೂಡ ಸಿನ್ಸಿಯರಾಗಿ ಬಯಸಿದರೆ ಯು ವಿಲ್ ಗೆಟ್ ಇಟ್. ಇದು ಭಗವಂತನು ಅವನು ಬಯಸಿದ್ದೆಲ್ಲ ಅವನು ಎಣಿಸೋ ಮಾತ್ರಕ್ಕೆ ಆಗುತ್ತೆ, ಅದು ಬೇರೆ. ಯತ್ಕಾಮ ಅದರಲ್ಲಿ ಇನ್ನೂ ವಿಶೇಷವಾಗಿ ಹೇಳ್ತಾರೆ, ಯಾವ ಥರದ ಆನಂದವನ್ನು ನಾನು ಅನುಭವಿಸಬೇಕು ಅಂತ. ಆನಂದದಲ್ಲಿ ಅನೇಕ, ನಾವು ಒಂದು ಸಂಗೀತ ಕೇಳುವಾಗಲೂ ಆನಂದ ಆಗುತ್ತೆ, ಒಳ್ಳೆಯ ರುಚಿಯಾದ ಊಟ ಮಾಡುವಾಗಲೂ ಆನಂದ ಆಗುತ್ತೆ. ಈಗ ನಾನಾ ಬಗೆಯ ಆನಂದ. ಯಾವ ಆನಂದ ಬೇಕು ಅಂದರೆ ಆ ಸಂಗೀತದ ಆನಂದ, ಸಂಗೀತ ಕೇಳಬಾರ್ದು, ನಾನು ಸಂಗೀತ ಇಲ್ಲ, ನನ್ನ ಮನಸ್ಸು ಅದನ್ನು ಅನುಭವಿಸಬೇಕು ಅಂಥದ್ದು, ಅದು ಸತ್ಯಕಾಮ ಅಂತ ಹೇಳ್ತಾರೆ. ಹೀಗೆ ಇದು 8 ಗುಣಗಳು ನಂದು ಒಂದು ಭಗವಂತ. ಇದು ಭಗವಂತನಲ್ಲಿ ಪೂರ್ಣ ಪ್ರಮಾಣದಲ್ಲಿದೆ. ಏತೇ ಮೇ ಸಿದ್ಧಯ ಸೌಮ್ಯ, ಇವು ನನ್ನ ಸಿದ್ಧಿಗಳು. ಯಾಕೆಂದರೆ ಅಷ್ಟೌ ಔತ್ಪತ್ತಿಕಾ ವತಃ,
ಇದು ಔತ್ಪತ್ತಿಕ ಅಂದರೆ ಸಹಜವಾದದ್ದು, ಅಭ್ಯಾಸ ಮಾಡಿ ಬಂದದ್ದಲ್ಲ, ಕೃತಕ ಅಲ್ಲ, ಪಡೆದದ್ದಲ್ಲ, ಇದ್ದದ್ದು. ಈ ಸ್ವಭಾವ ನನಗೆ ಔತ್ಪತ್ತಿಕ ಅಂದರೆ ಹುಟ್ಟಿನಿಂದಲೇ ಬಂದದ್ದು. ದೇವರಿಗೆ ಹುಟ್ಟಿ ಇಲ್ಲ, ಆದ್ದರಿಂದ ನ್ಯಾಚುರಲ್, ಅದು ಅನಾದಿ ಕಾಲದಿಂದ ಭಗವಂತನಲ್ಲಿ ಇರತಕ್ಕಂಥ ಅಪೂರ್ವ ಗುಣಗಳು ಇವು. ಆದರೆ ಇದೇ 18 ಆಯಿತು. ಯಾಕೆಂದರೆ ಇದು ಒಂದೊಂದು ಪೂರ್ತಿ ಪ್ರಮಾಣದಲ್ಲಿ ಯಾರ ಹತ್ರವೂ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ 8 ಗುಣಗಳಿರೋದು ಭಗವಂತನಲ್ಲಿ ಮಾತ್ರ. ಆದ್ದರಿಂದ ಅದು 18 ಮೂಲತಃ 8. ಅದನ್ನು ಮತ್ತೆ ತುಂಡು ತುಂಡು ಮಾಡಿಕೊಂಡು ಒಂದೊಂದು ಭಾಗದಲ್ಲಿ ಸಿದ್ಧಿ ಪಡೆದರು. ಅದು ದೇವತೆಗಳು, ಮನುಷ್ಯರು 18 ಸಿದ್ಧಿಯಿಂದ ಮಾಡಿಕೊಂಡ್ರು. ಆ 18 ಸಿದ್ಧಿಗಳು ಯಾವುದು ಅದನ್ನು ಹೇಳ್ತಾನೆ ಕೃಷ್ಣ. ಆ 18 ಸಿದ್ಧಿಗಳು ಬಹಳ ವಿಚಾರವಾಗಿದೆ. ಮೊದಲನೆಯದ್ದು ಅನೂರ್ಮಿಮತ್ವಂ ದೇಹೇಸ್ಮಿನ್. ನಮಗೆ ಬದುಕು ಅಂತಂದರೆ ನಮ್ಮ ಜೀವನ ಅನ್ನುವ ಸಾಗರದಲ್ಲಿ 6 ಅಲೆಗಳು. ಊರ್ಮಿ ಅಂದರೆ ವೇವ್ಸ್, ಅನೂರ್ಮಿ ನಮ್ಮ ಬದುಕಿನಲ್ಲಿ ವೇವ್ಸೇ ಇಲ್ಲ. ಅಂದರೆ ತೆರೆ ನಿಂತ ಸಾಗರ ಆಗಬೇಕು ಬದುಕು, ತೆರೆಗಳೇ ಬರಬಾರ್ದು ಅದರಲ್ಲಿ. ಅದಕ್ಕೆ ಅನೂರ್ಮಿಮತ್ವಂ ಅದು ಒಂದು ಸಿದ್ಧಿಗಳಲ್ಲಿ ಒಂದು. ಅನೂರ್ಮಿಮತ್ವ ಅಂದರೆ ಏನು? ಊರ್ಮಿಗಳು ಎಷ್ಟು? ಒಟ್ಟು 6 ಊರ್ಮಿಗಳು, ಷಡೂರ್ಮಿಗಳು ಅಂತಾರೆ. ಅದು ಶೋಕ ಮೋಹವು, ಆಮೇಲೆ ಜರಾ ವ್ಯಾಧಿ ಕ್ಷುತ್ ಪಿಪಾಸೆ ಷಡೂರ್ಮಯ ಅಂತ 6 ತೆರೆಗಳು ನಮ್ಮ ಜೀವನ. ಒಂದು ಕ್ಷುತು ಪಿಪಾಸೆ, ದಿನ ಕಾಡುವಂಥದ್ದು ಹಸಿವು ಮತ್ತು ಬಾಯಾರಿಗೆ. ಇದು ನೀವು ಊಟ ಮಾಡಿ 2 ಗಂಟೆ ಆದಮೇಲೆ ಪುನಃ ಶುರು ಮಾಡುತ್ತೆ, ಹಸಿವು ಆಗುತ್ತೆ. ನೀರು ಕುಡಿದ್ರೆ ಮತ್ತೊಮ್ಮೆ ದೊಂಡೆ ಪಸೆ ಹಾರುತ್ತೆ. ಇದು ನಿರಂತರ ನಮ್ಮ ಬದುಕಿನಲ್ಲಿ ಹುಟ್ಟಿನಿಂದ ಸಾಯೋ ತನಕ, ಚಿಕ್ಕ ಮಗುವಿನಿಂದ ಎಡೆಗೂಸಿನಿಂದ ಹಿಡಿದು ಹಣ್ಣು ಮುದುಗ ತನಕ ಕಾಡುವಂಥ 2 ಅಲೆಗಳು ಕ್ಷುತ್ ಪಿಪಾಸೆ. ಆಮೇಲೆ ವಯಸ್ಸಾದ ಮೇಲೆ ಆಗುವಂಥದ್ದು 2 ಜರಾವ್ಯಾಧಿ, ಮುಪ್ಪು ಮತ್ತು ನಾನಾ ಬಗೆಯ ಕಾಯಿಲೆಗಳು. ಕಾಯಿಲೆ ಯಾವಾಗಲೂ ಬರ್ಬೋದು, ಚಿಕ್ಕ ಮಗುವಿಗೆ ಬರ್ಬೋದು, ಒಟ್ಟು ಸಹಜವಾಗಿ ವಯಸ್ಸಾದ ಮೇಲೆ ನಾವು ಹೇಳ್ತಾರೆ ಅವರು. ಕ್ಷುತ್ ಪಿಪಾಸೆ, ಜರಾವ್ಯಾಧಿ. ಆಮೇಲೆ ಇದು ನೋಡಿ, ಜರ ಮತ್ತು ವ್ಯಾಧಿ ಉಂಟಲ್ಲ, ಅದು ದೇಹಕ್ಕೆ ಸಂಬಂಧಪಟ್ಟದ್ದು. ಹಸಿವು ಮತ್ತು ಬಾಯಾರಿಕೆ ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸಿಗೆ ಮಾತ್ರ ಸಂಬಂಧಪಟ್ಟದ್ದು 2 ಅಲೆಗಳಿದೆ, ಶೋಕಮೋಹವು, ದುಃಖ ಮತ್ತು ಅಟ್ಯಾಚ್ಮೆಂಟು, ಮಮತೆ. ದುಃಖ ಬರೋದು ಯಾವುದರಿಂದ ಅಂದರೆ ಮಮತೆಯಿಂದ. ನಮಗೆ ಓವರ್ ಅಟ್ಯಾಚ್ಮೆಂಟು ದುಃಖವನ್ನು ಕೊಡುತ್ತೆ. ಇವಾಗ ನಾವು ಮಗು ಜಾರಿ ಬಿದ್ದರೆ ನಮಗೆ ದುಃಖ ಆಗುತ್ತೆ. ಕಾರಣ ಅಂದರೆ ಅದು ನಮ್ಮ ಮಗು ಅಂತ ಇರೋದರಿಂದ ಅಲ್ವ. ನನ್ನ ಮಗು ಅನ್ನುವಂಥ ಫೀಲಿಂಗ್ ಇಲ್ಲದೇ ಇದ್ದರೆ, ಆ ಪಕ್ಕದ ಮನೆಯ ಮಗು ಬಿದ್ದರೆ ಏನೋ ಅದು ಪಕ್ಕದ ಮನೆಯದು ನಮ್ಮದಲ್ಲ, ಅರೆ ಇವ್ರಿಗೆ ಏನು ನಮ್ಮದಲ್ಲ, ಅದು ಪಕ್ಕದ ಮನೆಯವ್ರದ್ದು. ಇವನಿಗೆ ತಲೆ ವಿಷಯ ಯಾವುದು, ಇವನ ಮಗು ಬಿದ್ದರೆ ಮಾತ್ರ. ಅದನ್ನ ದುಃಖಕ್ಕೆ ಕಾರಣ ನನ್ನ ಮಗುನು ಅಟ್ಯಾಚ್ಮೆಂಟ್, ಮೋಹ. ಆ ಮೋಹ ಇದ್ದದ್ರಿಂದ ನಮಗೆ ನಮ್ಮ ಮನೆ, ನಮ್ಮ ಮಕ್ಕಳು ಏನೋ ಮಾಡ್ತಿದ್ದೀವಿ. ಪಕ್ಕದ ಮನೆ ಹುಡುಗ ಫೇಲ್ ಆದರೆ ನಮಗೇನು ದುಃಖ ಆಗೋದಿಲ್ಲ. ನಮ್ಮ ಹುಡುಗ ಫೇಲ್ ಆದ ಕೂಡಲೇ ಬೈಲಿಕ್ಕೆ ಶುರು ಮಾಡ್ತೇವೆ, ಏನೋ ಮಾರ್ಕ್ ಕಮ್ಮಿ ಯಾಕಾಯಿತು, ಓದಲಿಲ್ಲ ಅಂತ ಬೈತೇವೆ. ಸೊ ಈ ಶೋಕಕ್ಕೆ ಕಾರಣ ಮೋಹ, ಅಟ್ಯಾಚ್ಮೆಂಟು, ಅದರಿಂದ ದುಃಖ, ಅಟ್ಯಾಚ್ಮೆಂಟು ದುಃಖ. ಇದು ಒಂದು ಸುಳಿ. ಹೀಗೆ 6 ಬಗೆಯ ತೆರೆಗಳೇ ನಮ್ಮ ಬದುಕು ಅಂತಂದರೆ, ಯಾರು ಯೋಗ ಸಿದ್ಧನೋ ಅವನು ಅನೂರ್ಮಿಮತ್ವಂ ದೇಹೇಸ್ಮಿನ್, ಅವನು ಈ ತೆರೆಗಳನ್ನು ದಾಟಿ ಬದುಕ್ತಾನೆ. ಅವನು ಇದು ಯಾವುದೂ ಕಾಡುವುದಿಲ್ಲ. ಇದು ಇದ್ದದ್ದಲ್ಲಿ ಸುಲಭವಾಗಿರ್ತಕ್ಕಂಥದ್ದು, ಆದರೆ ಮಾಡೋದು ಭಾಳ ಕಷ್ಟ ಅಂತ ಅನ್ನಿಸುತ್ತೆ. ಇದ್ದದ್ದಲ್ಲಿ ಸುಲಭ ಅದಂದರೆ ಇದನ್ನು ಅಟ್ಯಾಚ್ಮೆಂಟ್ ಕಳ್ಕೊಂಡ್ಬಿಟ್ರೆ ಇದು ಯಾವುದೂ ಇರೋದಿಲ್ಲ. ಮುಪ್ಪು ಮತ್ತು ವ್ಯಾಧಿ ಅನ್ನೋದು ಬಿಟ್ಟರೆ ಉಳಿದೋದು ಹಸಿವು ಬಾಯಾರಿಕೆ ಇರುತ್ತೆ. ಈ ಶೋಕಮೋಹವನ್ನು ಗೆಲ್ಬೋದು. ಆದರೆ ಅನೂರ್ಮಿತ್ವ, ಅವನಿಗೆ ಕಾಯಿಲೆ ಬರಬಾರ್ದು, ಮುದುಕನಾಗಬಾರ್ದು. ಈ ಹಿಮಾಲಯದಲ್ಲೆಲ್ಲ 600 ವರ್ಷ 700 ವರ್ಷ ಬದುಕಿದವರು ಇದ್ದರು, ಈಗಲೂ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ಹಾಗೆ ಇದ್ದವರದ್ದು ದಾಖಲೆಗಳೂ ಇವೆ. ಆ ಪರಮಹಂಸ ಯೋಗಾನಂದರು ಹೇಳ್ತಾರೆ, ಅವರ ಪರಮಗುರುಗಳು 900 ವರ್ಷ ಆಗಿತ್ತು, ನನಗೆ ಭೇಟಿ ಕೊಟ್ಟಿದ್ದರು. ಅದು ಒಂದು ಸಿದ್ಧಿ. ಅದು ಯಾಕೆಂದರೆ ಅವರು ಜರೆಯನ್ನು, ಮುಪ್ಪನ್ನು ಗೆದ್ದಿದ್ದಾರೆ. ಭಾಗವತಲ್ಲಿ ಬರುತ್ತೆ ಆ ಕ್ಯಾರೆಕ್ಟರು, ಶುಕಾಚಾರ್ಯರದ್ದು. ಶುಕಾಚಾರ್ಯರು ಅವರು ವೇದವ್ಯಾಸರ ಮಗ, ಬಹಳ ವರ್ಷ ಇದ್ದರು. ಆದರೆ ಅವರು ಕೊನೆಗೆ ಎಷ್ಟೋ ವರ್ಷ ಇದ್ದು ಇದೆಲ್ಲ ಸಾಧನೆ ಮಾಡಿ ಕೊನೆಗೆ ಪರೀಕ್ಷಿತ ರಾಜನಿಗೆ ಭಾಗವತ ಹೇಳಲಿಕ್ಕೆ ಬರ್ತಾರೆ. ಅಲ್ಲಿ ತನಕ ಅವ್ರು ಭಾಗವತ ಹೇಳಲಿಕ್ಕೆ ಬಂದಾಗ ಅವರಿಗೆ ತುಂಬ ವಯಸ್ಸಾಗಿತ್ತು. ಆದರೆ ಅವರು ಪೇಟೆಯಲ್ಲಿ ಬಂದ ಹೇಗೆ ಕಾಣಿಸಿದ್ದು ಅಂದರೆ ಅವಿಚ್ಯ ವಯಸ್ಸ. ಅವ್ರು ಇನ್ನೇನು ಅವಿಚ್ಯಂಬಯ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಸ್ವೀಟ್ 17 ಹೇಳೋದಿಲ್ಲ, 16-17 ವರ್ಷ ಇರ್ಬೋದು.
ಅವ್ರ ವಯಸ್ಸು ತುಂಬ ವಯಸ್ಸು, ಹಣ್ಣು ಮುದುಕರು. ಆದರೆ ಪೇಟೆಯಲ್ಲಿ ಅವರು ಓಡಾಡಿದಾಗ ಎಲ್ಲರೂ ನೋಡಿ ಅವ್ರಿಗೆ 16 ವರ್ಷ ಆಗಿರ್ಬೋದು ಅಥವಾ 17 ಇರ್ಬೋದು, ಬಹಳ ಅಂದರೆ ಅದು ಟೀನೇಜ್ ಒಟ್ಟಾರೆ, ಅದರಿಂದ ಆಚೆ ಹೋಗಲಿಲ್ಲ ಅಂತ. ಇದು ಅವಿಚ್ಯ ವಯೋಂಗ ಲಕ್ಷ್ಯ ಸ್ತ್ರೀಣಾಂ ಮನೋಜ್ಞಂ ಅವಿಚ್ಯ ವಯೋಂಗ ಲಕ್ಷ್ಮಿ ಅಂತ ಅವ್ರು ಹೇಳ್ತಾರೆ. ಅವರ ಆ 18 ವರ್ಷದ ಹುಡುಗನ ಒಂದು ಸೊಬಗಿನಿಂದ ಪೇಟೆಯಲ್ಲಿರೋ ಹುಡುಗಿಯರೆಲ್ಲ ಹುಚ್ಚರಾದರು ಅಂತಾರೆ ಭಾಗವತಕಾರದೆ. ಆದರೆ ಅವರು ಹಣ್ಣು ಮುದುಕ ಅವರು. ಆದರೆ ಇದು ವಯಸ್ಸನ್ನು ಗೆದ್ದು ಯಾವಾಗಲೂ ಸಣ್ಣ ವಯಸ್ಸಿನಲ್ಲಿರುವಂಥದ್ದು. ಆಮೇಲೆ ಜರಾವ್ಯಾಧಿ ಅದು ಆಯಿತು. ವಯಸ್ಸನ್ನು ಗೆಲ್ಲುವುದು ಕೇಳಿದ್ದು ನಾನು. ಹೀಗೆ ಇದು ಊರ್ಮಿಯನ್ನು ಹಸಿವು ಬಾಯಾರಿಕೆ ಗೆಲ್ಲುವುದು. ಇವತ್ತು ಕೂಡ ಹಿಮಾಲಯದಲ್ಲಿ ಕೆಲವು ಸಾಧಕರಿದ್ದಾರೆ, ಅದು ಅವರದ್ದು ಬೇರೆ, ಇದಲ್ಲ, ಈ ಸಿದ್ಧಿ ಅಲ್ಲ. ಆದರೆ ಅಲ್ಲಿ ಕೆಲವು ಗಿಡಮೂಲಿಕೆಗಳಿವೆ. ಅದನ್ನು ನೀವು ಗುರುತು ಮಾಡಿಕೊಂಡ್ರೆ, ಒಂದು ಗಿಡಮೂಲಿಕೆ ತೆಗೆದು ಬಾಯಿ ಹಾಕ್ಕೊಂಡು ಬಿಟ್ಟರೆ, ಒಂದು ಎಲೆ ತೆಗೆದು 1 ವಾರ ಹಸಿವಾಗೋದಿಲ್ಲ. ಅದು ಇವತ್ತಿಗೂ ನಡೆಯುವಂಥದ್ದು, ಇದೇನು ಪವಾಡ ಅಲ್ಲ. ಆಮೇಲೆ ನಿಮಗೆ ಊಟ ಮಾಡಬೇಕು ಅಂದ್ಕೊಂಡ್ರೆ ಇನ್ನೊಂದು ಗಿಡ ಇದೆ, ಅದನ್ನು ಹಾಕ್ಕೊಂಡು 1 kg ಅನ್ನ ಹಾಕಿದರೆ ಊಟ ಮಾಡುವುದೇ. ಇದೆಲ್ಲ ಪ್ರಕೃತಿಯ ವಿಚಿತ್ರಗಳು. ಪ್ರಕೃತಿಯಲ್ಲೇ ಎಷ್ಟು ವೈಚಿತ್ಯ ಇರುವಾಗ ಆ ಪುರುಷನಲ್ಲಿ ಏನು ವೈಚಿತ್ಯ ಇರಬೇಕು, ಅದು ಎಷ್ಟು ಅದ್ಭುತವಾಗಿರಬೇಕು. ಅಂದರೆ ಅನೂರ್ಮಿ ಮತ್ತೊಮ್ಮೆ ಅದು ಕೂಡ ಯಾವುದು, ಇನ್ನೊಂದು ಮುಂದಿನ ಜನ್ಮದಲ್ಲಿ ಅಲ್ಲ, ದೇಹೇ ಅಸ್ಮಿನ್, ಈ ದೇಹದಲ್ಲೇ ನಮಗೆ ಇದನ್ನು ಹಸಿವು ಬಾಯಾರಿಕೆಯನ್ನು ಗೆಲ್ಲಬೇಕು, ಮುಪ್ಪು ವ್ಯಾಧಿಯನ್ನು ಗೆಲ್ಲಬೇಕು, ಶೋಕ ಮೋಹಗಳನ್ನು ಗೆಲ್ಲಬೇಕು. ಇದು 18 ಸಿದ್ಧಿಗಳಲ್ಲಿ ಒಂದು. ಆಮೇಲೆ ದೂರಶ್ರವಣ ದರ್ಶನಂ ಮತ್ತು 2, ಒಂದು ದೂರಶ್ರವಣ, ಒಂದು ದೂರದರ್ಶನ. ನಮಗೊತ್ತುಂಟು ದೂರದರ್ಶನ, ನಮ್ಮ ಮನೆಯಲ್ಲಿ ತಂದಿಟ್ಟಿದ್ದೇವೆ ನಾವು. ನಮಗೆ ದೂರಶ್ರವಣ ಬಾಕ್ಸು, ನಮ್ಮ ಕಿವಿಗೆ ದೂರದ್ದು ಕೇಳೋದಿಲ್ಲ. ಅವರು ಹೇಳೋದು, ನಿನ್ನ ಟೆಲಿವಿಷನ್ನ ನೋಡಿ ನೀನು ದೂರವನ್ನು ನೋಡುವುದಲ್ಲ, ನಿನ್ನ ಕಣ್ಣು ದೂರವನ್ನು ನೋಡಬೇಕು, ನಿನ್ನ ಕಿವಿ ದೂರದಲ್ಲಿದ್ದದ್ದನ್ನು ಕೇಳಬೇಕು. ಅದಕ್ಕೆ ಟೆಲಿಫೋನ್ ಬೇಡ, ಟೆಲಿಫೋನ್ನಿಂದ ಕೇಳೋದಲ್ಲ, ಒಳಗಿರತಕ್ಕಂಥ ಶಕ್ತಿ ಅದು ನಾವು ಕಳ್ಕೊಂಡಾಗ ನಮಗೆ ಹೊರಗಿನ ಯಂತ್ರ ಬೇಕಾಗತ್ತೆ. ಆದರೆ ಒಳಗೆ ಇತ್ತಲ್ಲಪ್ಪ, ಅದನ್ನು ಯಾಕೆ ಕಳ್ಕೊಂಡು, ಯಾಕೆ ದುಡ್ಡು ಕೊಟ್ಟು ಹೊರಗಿನ ಯಂತ್ರ ತಗೊಂಡು. ದೂರಶ್ರವಣಂ, ಕ್ಲೇರ್ ಆಡಿಯನ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ದೂರದಲ್ಲಿದ್ದದ್ದನ್ನು ನೋಡುವುದು, ಕೇಳುವುದು, ಎರಡೂ ಕೂಡ. ಇಲ್ಲಿ ಕೂತುಕೊಂಡು ಎಲ್ಲೋ ಇದ್ದದ್ದನ್ನು ನೋಡಬಹುದು. ನನ್ನ ವಿದ್ಯಾರ್ಥಿ ಒಬ್ಬರು, ಅವರು ನೋಡಿ ವಿಚಿತ್ರ, ಈ ದೇಶದವರಲ್ಲ, ಅವರು ಈ ದೇಶದವರು, ವಿದೇಶಿಯರು. ಅವರು ಜರ್ಮನಿಯಲ್ಲಿ ಇದ್ದರು. ಅವರ ಊರು ಡಚ್. ಇದು ಅವರು ಜರ್ಮನಿಯಲ್ಲಿ ಡಚ್ ಅವರು ಬೈ ಬರ್ತ್. ಜರ್ಮನಿಯಲ್ಲಿ ಕೂತಿದ್ದರು. ಅವರ ಸ್ನೇಹಿತರು ಇಂಡೋನೇಷ್ಯಾದಲ್ಲಿದ್ದಾರೆ. ಬೆಳಗಿನ ಜಾವ 6:30 ಗಂಟೆ ಕಲ್ಪನೆ ಮಾಡಿ. ಆವಾಗ ನನ್ನ ಸ್ನೇಹಿತ ಇಂಡೋನೇಷ್ಯಾದಲ್ಲಿ ಈಗ ಏನು ಮಾಡ್ತಾ ಇರಬಹುದು ಒಂದೊಂದು ಯೋಚನೆ ಬಂತವರಿಗೆ. ಇದು ದೂರದರ್ಶನ, ಯಂತ್ರ ಅಲ್ಲ, ಟಿ ವಿ ಇಟ್ಟು ನೋಡಿದ್ದಲ್ಲ. ಅವರು ಅಲ್ಲಿ ಕಣ್ಮುಚ್ಚಿ ಯೋಚನೆ ಮಾಡಿದರು. ತಮಾಷೆ ಅಂದರೆ ಅವರು ಒಂದು ರೂಪವನ್ನು ಕಂಡರು. ಏನು ಅಂದರೆ ಅವರು EC ಚೇರ್ನಲ್ಲಿ ಕೂತಿದ್ದಾರೆ, ಪೇಪರ್ ನೋಡ್ತಾ ಇದ್ದಾರೆ, ಟೀ ಸಿಪ್ಪು ಮಾಡ್ತಾ ಇದ್ದಾರೆ. ಇದು ಬೆಳಗಾತಿ ಏನು ಮಾಡ್ತಾರೆ ಅನ್ನೋದು ಗೊತ್ತಿರೋದು, ಅದೇನೇ ಇವ್ರಿಗೆ ಭ್ರಮೆ ಅಂತ ನೀವು ತಿಳ್ಕೊಳ್ಬೋದು. ಅದಕ್ಕೋಸ್ಕರ ಅವರು ಫೋನ್, ಇದು ವಿಷಯ ಆಯಿತು ಅವರಿಗೆ. ಫೋನ್ ಮಾಡಿ ಇಂಡೋನೇಷ್ಯಾಗೆ ಫೋನ್ ಮಾಡಿ ಅವ್ರನ್ನ ಕೇಳಿದರು, ನೀವು 6:30 ಗಂಟೆಗೆ ಏನು ಮಾಡ್ತಾರೆ? ನಾನು ಪೇಪರ್ ಓದ್ತಾ EC ಚೇರ್ನಲ್ಲಿ ಟೀ ಸಿಪ್ ಮಾಡ್ತಾ ಇದ್ದೇನೆ. ಇವರು ಏನು ಕಂಡಿದ್ದಾರೆ ಎಕ್ಸಾಕ್ಟ್ಲಿ ಅಲ್ಲಿ ಆಗಿದೆ ಅದು. ಅವರು ಅಲ್ಲಿ ಹೋಗಲಿಲ್ಲ ಅಲ್ಲ, ಹೋಗಿದ್ದರು. ಇದು ಮತ್ತೊಂದು ನೀವು ಹೊರತು ಪರಗಾಯ ಪ್ರವೇಶ ತನಕ ಹೋಗುತ್ತೆ. ಇದನ್ನು ಅವರು ವಿದೇಶದವರು. ಬಟ್ ಅವ್ರು ನನ್ನ ಶಿಷ್ಯರು, ಅವ್ರು ನನ್ನ ಕತೆ ಹೇಳಿದ್ದಲ್ಲ, ಅವ್ರ ಅನುಭವ ಹೇಳಿದ್ದು. ಇದೆಲ್ಲ ಆಗತ್ತೆ ಮನುಷ್ಯರಿಗೆ. ಅದು ನಂಬಬೇಕಲ್ಲ, ನಮಗೆ ಏನಾದರೂ ನಂಬೋಲ್ಲ ನಾವು. ನಮಗೆ ಇರುವುದು ಏನಂದರೆ ಅಪನಂಬಿಕೆ ಒಂದೇ ಸೋತು. ಏನು ಯಾವುದನ್ನು ನಂಬಬೇಡ. ಯಾಕೆಂದರೆ ನನಗೆ ಇದು ಏನು ಅಂದರೆ, ಈ ಕೆಲವರೆಲ್ಲ ಬೈಯೋದುಂಟು ಮೋದಿಯವರು ಸುಳ್ಳ ಕಳ್ಳ. ನಾನು ಸುಳ್ಳ ಕಳ್ಳ ಆದರೆ ನಮ್ಮ ಮೋದಿಯು ಹಾಗೆ ಕಾಣೋದು. ನಾನು ಏನು ಅನ್ನೋದನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತೆ ಅಷ್ಟೇ. ಹಾಗೆ ನನಗೆ ಅದು ಆಗಲಿಲ್ಲ ಅಂದರೆ ನಾವು ಒಪ್ಪಲ್ಲ. ನಾನು ದೂರಶ್ರವಣ, ದೂರದರ್ಶನ, ದೂರದಲ್ಲಿದ್ದದ್ದನ್ನು ಕೇಳಬಹುದು. ಅದು ಏನಾಗಬೇಕು ಅಂದರೆ, ಈಗ ನೋಡಿ, ಇಲ್ಲಿ ಒಂದು ತಂಬೂರ ಹೇಳೋದು, ಅಲ್ಲೊಂದು ತಂಬೂರ ಹೇಳೋದು, ಎರಡನ್ನೂ ಒಂದೇ ಶ್ರುತಿಯಲ್ಲಿ ಸೆಟ್ ಮಾಡಿ ಅದನ್ನು ಬಾರಿಸಿ, ಇದು ಟ್ವಿಂಗ್ ಅನ್ನತ್ತೆ. ಹಾಗೆ ನಮ್ಮ ಮೈಂಡು, ನಾವು ಯಾರ ಹತ್ರ ದೂರದಲ್ಲಿದ್ದವ್ರ ಹತ್ರ ಕೇಳಬೇಕೋ ಅವರ ಮೈಂಡು ಟ್ಯೂನ್ ಆಗಬೇಕು. ಟ್ಯೂನ್ ಆದಾಗ ಅವರು ಏನು ಮಾತಾಡ್ತಾರೆ ಇಲ್ಲಿ ಕೂತು ಕೇಳ್ಬೋದು. ಇದೆಲ್ಲ ನಿಜವಾಗಿ ವೈಜ್ಞಾನಿಕವಾದ ಸಂಗತಿಗಳು. ಇದರಲ್ಲಿ ಪವಾಡ ಏನು ಇಲ್ಲೇ ಇಲ್ಲ. ಅದು ನಮಗೆಲ್ಲವೂ ಪವಾಡವೇ ಈಗ. ಯಾಕೆಂದರೆ ನಮಗೇನು ಮಾಡಲಿಕ್ಕೂ ಬರೋಲ್ಲ.
ದೂರಶ್ರವಣಂ, ದೂರದಲ್ಲಿ ಇದ್ದದ್ದನ್ನು ಇಲ್ಲಿ ಕೂತು ಕೇಳುವುದು. ಅದಕ್ಕೆ ಮತ್ತೆ ಅಲ್ಲಿ ತಮಾಷೆ ಉಂಟು, ಶಾಸ್ತ್ರಕಾರ ಇದನ್ನೆಲ್ಲ ಡಿಫೈನ್ ಮಾಡಿದ್ದಾರೆ. ಎಷ್ಟು ದೂರ ತನಕ ಕೇಳಬಹುದು ಅದು ಕೂಡ ಮೆಷರ್ ಮಾಡಿದ್ದಾರೆ ಅವರು. ಅದೆಷ್ಟೋ ಇಷ್ಟು ದೂರ, 1,000 ಯೋಜನ, 10,000 ಯೋಜನ, ಕೆಲವು ವ್ಯವಸ್ಥೆ ಅದಕ್ಕಿಂತ ಆಚೆ ಕೇಳೋಲ್ಲ, ನೀವು ಟ್ರೈ ಮಾಡಿದ್ರೂ ಆಗೋಲ್ಲ. ಹಾಗೆ ದೂರದರ್ಶನ ಎಲ್ಲಿವರೆಗೆ ದೂರಕ್ಕೆ ನೋಡ್ಬೋದು ಅಂತ. ಇದು ದ್ವಾಪರ ಯುಗದಲ್ಲಿ ಕೃಷ್ಣನನ್ನು ನೋಡಬೇಕು ಅನ್ನೋ ಕಾಣೋಲ್ಲ, ಅದಕ್ಕೆ ಒಂದು ಲಿಮಿಟ್ ಇದೆ. ಇಷ್ಟು ಕಾಲದ ಒಳಗೆ ದೂರದರ್ಶನ ಹೀಗೆಲ್ಲ. ಅದನ್ನು 2 ಆಯಿತು, ದೂರಶ್ರವಣ ದರ್ಶನ. 18ರಲ್ಲಿ 3 ನೋಡಿದೆವು ನಾವು. ಆಮೇಲೆ ಮನೋಜಮಃ, ಅವನು ಮನೋವೇಗ, ಮನಸ್ಸನ್ನು ಇದು ಮನೋಜವ, ಅದ್ಭುತ ಇದು. ನಮ್ಮ ಮನಸ್ಸು ಎಷ್ಟು ವೇಗವಾಗಿ ಹೋಗುತ್ತೋ ಅಷ್ಟು ವೇಗವಾಗಿ ನಾವು ಹೋಗಬೇಕು. ನಾವು ಹೇಳಿದ್ನಲ್ಲ, ಅವರು ಇಂಡೋನೇಷ್ಯಾಕ್ಕೆ ಹೋಗಿದ್ದಾರೆ. ಅವರು ಯೋಚನೆ ಮಾಡಿದ ನೆಕ್ಸ್ಟ್ ಮೂಮೆಂಟ್ನಲ್ಲಿ ಹಿ ವಾಸ್ ಇನ್ ಇಂಡೋನೇಷ್ಯಾ. ಅವರು ಆ ಕೋಣೆಯಲ್ಲಿ ಇದ್ದರು. ಅವರನ್ನು ನೋಡಿ ಅದನ್ನು ವಾಪಸ್ ಬರಬೇಕು ಅಂತ ಮಾಡಿದ್ರೆ ವಾಪಸ್ ಬರಲಿಕ್ಕೆ ದಾರಿ ಸಿಗೋಲ್ಲ. ನೋಡಿ, ಇದು ದೇಹ ಬಿಟ್ಟು ಜೀವ ಹೊರಗೆ ಹೋಗಬಹುದು. ಇದು ಭಾರತದಲ್ಲಿ ಕೃಷ್ಣ ಅರ್ಜುನನನ್ನು ಕರ್ಕೊಂಡು ಹೋದ ಕಥೆ ಇದೆ. ಅದು ಇಲ್ಲಿ ಈಗಲೂ ಆಗುತ್ತೆ. ಅದು ಅವರು ಇದಾಗಿ ಅವರು ನಮ್ಮ ನಂಬಿಕೆಯಲ್ಲಿ ಬೆಳೆದವರಲ್ಲ, ಅವರು ವಿದೇಶಿಯರು. ಅವರು ಏನಾಯಿತು, ದೇಹ ಬಿಟ್ಟು ಅಲ್ಲಿಗೆ ಹೋದರು. ಅವರು ಯಾಕೆ ಹೋದ್ರು ಅವರಿಗೆ ಗೊತ್ತಿಲ್ಲ. ಅದು ಒಂದೊಂದು ಸರ್ತಿ ಭಗವಂತ ಸತ್ಯವನ್ನು ತಿಳಿಸಲಿಕ್ಕೋಸ್ಕರ ಕೆಲವರಿಗೆ ಇಂಥ ಅನುಭವ ಕೊಡ್ತಾನೆ. ಅವರು ವಾಪಸ್ ಬಂದರೆ ಎಷ್ಟು ದೂರ ಬಂದರೂ ಅವ್ರ ದೇಹ ಸಿಗೋಲ್ಲ. ಅಪ್ಸೆಟ್ ಆದವರು, ನನ್ನ ಕಥೆ ಮುಗೀತು, ಕಾಣೋಲ್ಲ, ನಾನು ಎಲ್ಲಿದ್ದೇನೆ ಅಂತ ಗೊತ್ತಾಗೋಲ್ಲ, ಅವ್ರ ದೇಹಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ ಜೀವಕ್ಕೆ ಹೋದಷ್ಟು ದೂರ ಮರುಭೂಮಿ. ಅಯ್ಯೋ ದೇವರೇ, ನಾನು ಮರುಭೂಮಿಯಲ್ಲಿ ಸಿಕ್ಕಾಕೊಂಡೆ, ನನ್ನ ದೇಹ ಎಲ್ಲಿದೆ, ನಾನು ಹೇಗೆ ಎಂಟ್ರಿ ಆಗೋದು ಅಂತ ಹೆದರ್ತಾ ಇದ್ದಾರೆ. ಅದೇ ಆ ಸ್ಥಿತಿಯಲ್ಲೇ ಕಡೆಗೆ ಪ್ರಾಯ ನನಗೇನು ದೇಹ ಸಿಗೋಲ್ಲ, ನನ್ನ ಕಥೆ ಮುಗೀತು ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಬ್ಬ ಹೆಣ್ಮಗಳು ಬರ್ತಾಳೆ. ತಾಯಿ, ನಿನ್ನ ದೇಹ ಎಲ್ಲಿದ್ದ ದಾರಿ ಗೊತ್ತಿಲ್ಲಲ್ಲ, ನಾನು ತೋರಿಸ್ತೇನೆ ಬಾತ್ ಕರ್ಕೊಂಡೋಗಿ ಆ ಬಾಡಿಗೆ ಎಂಟ್ರಿ ಮಾಡಿಸಿ ಹೋದ್ಲು. ಆಮೇಲೆ ಹುಷಾರಾದರು. ಇಲ್ಲ, ಇದೆಲ್ಲ ಎಕ್ಸ್ಪೀರಿಯನ್ಸ್ಗಳು, ಕನಸಲ್ಲ, ನಿದ್ರೆ ಅಲ್ಲ. ನಮಗೆ ನಂಬಿಕೆ ಬೇಕು ಇಂಥದ್ದು ಆಗೋದು ಸಾಧ್ಯ ಅಂತ. ಅದೆಲ್ಲ ಸುಳ್ಳು, ನಾನು ನಂಬೋಲ್ಲ ಅಂದರೆ ನಂಬಬೇಡ. ನೀನು ನಂಬದೇ ಇದ್ದದ್ರಿಂದ ನಷ್ಟ ನಿನಗೆ ಹೊರತು ಆ ಶಕ್ತಿಗಳಿಗಲ್ಲ, ಸಿದ್ಧಿಗಳಿಗೂ ಅಲ್ಲ. ನಾವು ನಮ್ಮ ದೊಡ್ಡ ದೋಷ ಏನು ಅಂದರೆ, ನಮಗೆ ಯಾವುದು ಆಗುವುದಿಲ್ಲವೋ ಅದನ್ನು ನಂಬುವುದಿಲ್ಲ ಅಂತ ಕೂತ್ಬಿಡೋದು. ನಂಬಿದರೆ ಅದನ್ನು ನಾವು ಪಡಿಬೋದಿತ್ತು. ನಂಬುವುದಿಲ್ಲ ಅನ್ನೋ ಒಂದು ನಂಬಿಕೆಯಿಂದಾಗಿ ನಾವು ಎಲ್ಲವನ್ನೂ ಕಳ್ಕೊಳ್ತಾ ಇದ್ದೇವೆ. ಹಾಗೆ ಅದನ್ನು ಮುಂದೆ ಇಲ್ಲಿ ಹೇಳ್ತಾರೆ, ಅದನ್ನು ಪರಕಾಯ ಪ್ರವೇಶನಂ, ಇನ್ನೊಂದು ದೇಹದೊಳಗೆ ಪ್ರವೇಶ ಮಾಡಬಹುದು. ಅದನ್ನು ಮಾಡಿದವರು ಇದ್ದಾರೆ ಇತ್ತೀಚಿನವರೆಗೆ. ಬಟ್ ಹಿಂದಿನವರು ಇದೆಲ್ಲ ಸಹಜ. ಕೃಷ್ಣ ಇದೆಲ್ಲ ನನ್ನ ಸಿದ್ಧಿಯ ಮುಂದೆ ಏನೂ ಅಲ್ಲ ಅಂತ ಹೇಳ್ತಾನೆ. ಇವೆಲ್ಲ ಕ್ಷುದ್ರ ಸಿದ್ಧಿಗಳು, ಬಟ್ ಜನರಿಗೆ ದೊಡ್ಡ ಸಂಗತಿ ಅಷ್ಟೇ, ನನಗೇನೂ ಅಲ್ಲ ಅಂತಾನೆ. ಹಾಗೆ ಇದೆಲ್ಲ ಒಂದೊಂದು ಶಕ್ತಿಗಳನ್ನಾಗಿ 18 ಶಕ್ತಿಗಳನ್ನು ಕೂಡ ಅವನು ಹೇಳ್ತಾನೆ. ಮತ್ತು 8ರಲ್ಲಿ ಹೇಗೆ ಅಂತರ್ಭಾವ ಅನ್ನೋದನ್ನು ಹೇಳ್ತಾನೆ. ಅದನ್ನು ನಾನು ಇವತ್ತು ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು 18 ಇದೆ, ಅದನ್ನು ಪೂರ್ತಿ ಒಂದೊಂದು ವಿವರಿಸಲಿಕ್ಕೆ ಆಗೋಲ್ಲ ಇವತ್ತು. ಪ್ರಾಯ ನಾಳೆ ದಿವಸ ಅದನ್ನು ನಾವು ಪೂರ್ತಿ ಮಾಡ್ಬೋದು. ಅಂತೂ ಕೃಷ್ಣ ಹೇಳ್ತಾನೆ, ಈ 18 ಸಾಧನೆಯೂ ಕೂಡ ಅದು ಹೇಗೆ ಧಾರಣಾ ಯೋಗ ಪಾರಗೈಹಿ. ಅದನ್ನು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಅಂತಾನೆ ಕೃಷ್ಣ. ಏನು, ನೀವು ಆ ಸಿದ್ಧಿಯನ್ನು ನಿಯಂತ್ರಿಸ್ತಕ್ಕಂಥ ನನ್ನಲ್ಲಿ ಮನಸ್ಸನ್ನು ಧಾರಣೆ ಮಾಡಿದರೆ ನಿನಗೆ ಆ ಪವರ್ ಬರುತ್ತೆ ಅಂತ. ವೆರಿ ಸಿಂಪಲ್. ಭಾಗವತ ಧಾರಣಾ ಯೋಗ, ಧಾರಣೆ ಅಂತಕ್ಕಂಥ ಯೋಗಾಭ್ಯಾಸ ಏನಿದೆ, ಮನುಷ್ಯ ಭಗವಂತನಲ್ಲಿ ಈಗ ಏನು ದೂರದಿಂದ ಕೇಳಬೇಕು. ದೂರಶ್ರವಣ ಶಕ್ತಿ ಎನ್ನುವುದು ಭಗವಂತನ ಸಹಜ ಶಕ್ತಿ ಅಂತ. ಭಗವಂತನಲ್ಲಿ ಆ ಗುಣವನ್ನು ಧಾರಣೆ ಮಾಡಿ ಮೆಡಿಟೇಷನ್ ಮಾಡು, ಕ್ರಮೇಣ ನಿನಗೆ ಬರುತ್ತೆ ಆ ಶಕ್ತಿ ಅಂತ. ಹೀಗೆ ಅದನ್ನು ಪಡೆಯೋ ವಿಧಾನ ಕೂಡ ಧಾರಣಾ ಯೋಗ ಪಾರಗೈಹಿ ಅಂತ. ಹೀಗೆ ಎಲ್ಲ ಪವಾಡಗಳ ಬಗ್ಗೆ ಕೂಡ ಕೃಷ್ಣ ಇರೋದು. ಒಟ್ಟು 18 ಪವಾಡ, ಅಂದರೆ ಆಚೆ ಪವಾಡ ಇಲ್ಲ ಅಂತಾನೆ. ಅದರಲ್ಲಿ ಕೆಲವು ಈಗಲೂ ಕೂಡ ಮಾಡೋರಿದ್ದಾರೆ, ಅದನ್ನು ಅನುಷ್ಠಾನ ಮಾಡೋರು. ಅಂದರೆ ಬೀದಿಯಲ್ಲಿ ಸಿಗೋಲ್ಲ, ನೀವು ರೆಸ್ಟೋರೆಂಟ್ಗಳಲ್ಲಿ ಹುಡುಕಿದ್ರೆ ಸಿಗೋಲ್ಲ. ಬಟ್ ಹಿಮಾಲಯ ಅಂಥ ಪ್ರದೇಶಗಳಲ್ಲಿ ಅಂಥ ಸಾಧನೆ ಮಾಡೋರು, ತಪಸ್ವಿಗಳು ಇದ್ದಾರೆ. ನಾನು ನೋಡಿದ್ದೇನೆ ಅಂಥ ಕೆಲವರನ್ನು. ಅಂದರೆ ಸಹಜವಾಗಿ ನೋಡಲಿ ಸಿಗೋಲ್ಲ. ಏಕೆಂದರೆ
ಅವರು ನೋಡಿದರೂ ನಮಗೆ ಗೊತ್ತಾಗೋಲ್ಲ, ಏನೋ ಹುಚ್ಚ ಅಂತ ತಿಳ್ಕೊಂಡು ಹೋಗ್ತೇವೆ ನಾವು. ಹೀಗೆ ಸಿದ್ಧಿಗಳ ಬಗ್ಗೆ 18 ಸಿದ್ಧಿಗಳು 8ರಲ್ಲಿ ಹೇಗೆ ಅಂತರ್ಭಾವ ಆಗುತ್ತೆ, ಅವುಗಳ ಒಂದೊಂದರ ಅರ್ಥ ಏನು ಅನ್ನೋದನ್ನು ನಾವು ಮುಂದೆ ತಿಳ್ಕೋಬೇಕು. ಅದನ್ನು ದೇವರು ನಡೆಸಿದರೆ ನಾಳೆ ದಿವಸ ಸೇರಿದಾಗ ಈ ಸಿದ್ಧಿಗಳ ಅರ್ಥ ಮತ್ತು ಯಾವುದರಲ್ಲಿ ಅಂತರ್ಭಾವ, ಆ ಸಿದ್ಧಿಗಳಿಂದ ಏನು ಮಾಡಲಿಕ್ಕಾಗತ್ತೆ, ಅದನ್ನು ಪಡೆಯುವುದು ಹೇಗೆ. ಪ್ರಾಯ ಅದನ್ನು ಕೇಳಲಿಕ್ಕಷ್ಟೇ ಚೆಂದ, ಪಡೆಯುವುದು ಹೇಗೆ ಅಂತ ಹೇಳಿದರೂ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯವೂ ಆಗೋದಿಲ್ಲ. ಯಾಕೆಂದರೆ ಪಾಡಬೇಕಾದ್ರೆ ಮೊದಲು ಭಗವಂತನ ಧಾರಣೆ ಬೇಕಲ್ಲ ನಮ್ಮಲ್ಲಿ. ನಮಗೆ ಪೇಟೆ ಧಾರಣೆ ಮಾತ್ರ ಗೊತ್ತಿರೋದು, ಭಗವಂತ ಧಾರಣೆ ಗೊತ್ತಿಲ್ಲ. ಅಂದರೆ ಭಗವಂತ ಧಾರಣೆ ಗೊತ್ತಿರುತ್ತೆ, ಪೇಟೆ ಧಾರಣೆ ಹಿಡ್ಕೊಂಡು ಯೋಗಾಭ್ಯಾಸ ಮಾಡಲಿಕ್ಕೆ ಬರೋದಿಲ್ಲ. ನಾವು ಸ್ವಾಮಿ ಎಲ್ಲ ಕಳ್ಕೊಂಡಾಗಿದೆ, ಇದು ಬರೀ ಕೇಳಲಿಕ್ಕಷ್ಟೇ. ಇಂಥದ್ದು ಹಿಂದೆ ಜೀವನದಲ್ಲಿ ಅನುಷ್ಠಾನದಲ್ಲಿದ್ದಂಥ ಈ ಶಕ್ತಿಗಳನ್ನೆಲ್ಲ ನೋಡಿ, ಕ್ಲೇರ್ವಯನ್ಸ್, ಕ್ಲೇರ್ ಆಡಿಯನ್ಸ್ ಇದೇನು ಪವಾಡ ಅಲ್ಲ. ಆದರೆ ನೀವು ಟ್ಯೂನ್ ಮಾಡಬೇಕು ಅವರಿಗೆ. ನಮ್ಮ ಮೈಂಡ್ ಟ್ಯೂನ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಯಾವಾಗಲೂ ಟ್ಯೂನ್ ಮಾಡೋದೇನೆ ಎಲ್ಲೆಲ್ಲಿಗೂ ಹೋಗ್ತಾ ಇರುತ್ತೆ ಅದು. ಸೊ ಎಲ್ಲ ಕಳ್ಕೊಂಡಾಗಿದೆ. ಅದನ್ನು ನಂಬುವುದಕ್ಕೆ ಈಗ ನಮ್ಮ ಮನಸ್ಸು ಕೇಳೋಲ್ಲ, ಯಾಕೆಂದರೆ ಅದು ಯಾವುದೋ ಪ್ರಾಕ್ಟಿಕಲ್ ಅಲ್ಲ ಅಂತ ರಿಜೆಕ್ಟ್ ಮಾಡಿಕೊಂಡು ಗುಂಡಾಗಿರಿ ಮಾಡಿಕೊಂಡಿದ್ದೇವೆ. ಅದೇ ಜೀವನ ಅನ್ನುವಂಥ ಭಾವನೆ ಕಳ್ಕೊಂಡಾಗಿದೆ. ಇನ್ನು ಪ್ರಾಯ ಮರಳಿ ಪಡೆಯದಂತೆ ನಾವು ಕಳ್ಕೊಂಡಿದ್ದೀವಿ. ಏನೇನು ಶಕ್ತಿಗಳು, ಇದೆಲ್ಲ ಪ್ರತ್ಯಕ್ಷ ಆಚರಣೆಯಲ್ಲಿದ್ದಂಥ ವಿಷಯಗಳು ಕೃಷ್ಣ ಬಹಳ ಸಿಂಪಲ್ಲಾಗಿ ಹೇಳ್ತಾರೆ. ಅದು ನಮಗೆ ಅದು ಅಜ್ಞೇಯವಾದದ್ದು, ಆಗದೆ ಹೋಗದ ಸಂಗತಿ ಆಗುತ್ತೆ. ಅದು ಅದೇ ದೋಷ ನಮ್ಮಲ್ಲಿ. ನಾವೀಗ ಒಂದು ಕಡೆ ಒಂದು ಶಾಸ್ತ್ರ ಅಧ್ಯಯನಕ್ಕೋಸ್ಕರ ಒಂದು ಗುರುಕುಲ ಮಾಡಿದಾಗ, ಆ ಗುರುಕುಲ ಪ್ರಾರಂಭ ಮಾಡುವಾಗ ನಾನು ಹೇಳಿದೆ, ಬರೇ ಶಾಸ್ತ್ರ ಓದುವ ಪಂಡಿತರನ್ನು ತಯಾರು ಮಾಡಬೇಡಿ. ಯಾಕೆಂದರೆ ಪಂಡಿತರಿಗೆ ಎಂಥದ್ದು ಒಳಗಿಂದ ಏನೂ ಗೊತ್ತಿರೋದಿಲ್ಲ, ಬರೀ ಹೊರಗಿನದು ಎಕ್ಸ್ಟರ್ನಲ್ ಸ್ಕಾಲರ್ಶಿಪ್. ಅದು ಮತ್ತು ಏನಂದರೆ ಎನಿ ಸ್ಕೌಂಡ್ರಲ್ ಕ್ಯಾನ್ ಬಿಕಮ್ ಎ ಸ್ಕಾಲರ್. ಅವನು ಸ್ಕಾಲರ್ ಆದ ಕೂಡ ಅವನು ದೊಡ್ಡ ಸ್ಕೌಂಡ್ರಲ್ ಇರ್ಬೋದು. ಅದು ಸಭೆಯಲ್ಲಿ ವಾಕ್ಯಾರ್ಥ ಮಾಡಿ ಶಾಲೆ ಹಾಕ್ಕೊಳ್ಳೋದು ಆಗುತ್ತಿದೆ ಅಷ್ಟೇ. ಆದ್ದರಿಂದ ನೀವು ಸ್ಕಾಲರ್ಸನ್ನು ತಯಾರು ಮಾಡಬೇಡಿ, ಸಾಧಕರನ್ನು ತಯಾರು ಮಾಡಿ ಅಂತ. ಅದನ್ನು ಜೀವನದಲ್ಲಿ ಅಳವಡಿಸಿ ಸಾಧನೆ ಮಾಡುವವರು ಕೆಲವರನ್ನಾದರೂ ಸ್ವಲ್ಪ ಆದರೂ ಅಂಥವ್ರನ್ನ ತಯಾರು ಮಾಡಿ ಅಂತ ಹೇಳಿದರೆ, ಆ ಸಂಸ್ಥೆ ಕಟ್ಟಿದವರು ಹೇಳಿದ್ದೇನು ಗೊತ್ತುಂಟ. ಅಂದರೆ ತಪ್ಪಂತ ಹೇಳೋದಲ್ಲ ಈ ಸ್ಥಿತಿ, ಅದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂದ್ರೆ ಉದಯ, ಅದೆಲ್ಲ ಆಗೋದಲ್ಲ ಹೋಗೋದಲ್ಲ, ಅವ್ರ ಕಡೆಗೂ ಕಟ್ಟಲಿ. ನಮಗೆ ಇಂಥ ಇಂಟೆನ್ಷನ್ನೇ ಇಲ್ಲ. ಆ ಒಳಗಿನ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಮಕ್ಕಳನ್ನು ಬಿಡಬೇಕು. ನಮ್ಮಲ್ಲಿ ವೈದಿಕರು ಮಾಡೋದೇನು, ಬೆಳಗಾತೆ ಎದ್ದ ತಕ್ಷಣ ಚಂಡಿ ಬಟ್ಟೆ ಉಟ್ಕೋ, ಶಿಖೆ ಬಿಡು, ಅಂಗಾರಕಕ್ಷತೆ ಹಾಕು, ಒಳಗಿಂದ ಏನಿಲ್ಲ. ಅರೆ ಧರ್ಮ ಅನ್ನೋದು ಒಳಗಿನ ಕ್ವಾಲಿಟಿ. ನೀನು ಮನಸ್ಸು ಸ್ವಚ್ಛವಾಗಿ ಇಟ್ಟುಕೋ, ಶಮದಮಾದಿಗಳನ್ನು ಬೆಳೆಸಿಕೊ ಅಂತ ನಾವು ಮಕ್ಕಳಿಗೆ ಎಂದಾದರೂ ಹೇಳ್ತೇವೆ? ಏನಿಲ್ಲ. ಅದು ಚಡ್ಡಿ ತೆಗೆದು ಶಾಲೆಗೆ ಹೋದ ಚಡ್ಡಿಯ ಮೈಲಿಗೆ ಅದು ದೂರ ಇಟ್ಟು ಬೈರಾಸ ಉಟ್ಕೊಂಡು ಬಾಂತೇವೆ ಚಂಡಿ ಮಾಡಿ. ಇಷ್ಟೇ ನಮ್ಮದು. ನಮ್ಮ ವೇದಾಂತ ಅಂದರೆ ಮಡಿಯಲ್ಲಿ ಹಾರುವುದು ಮಾತ್ರ, ಏನೂ ಇಲ್ಲ. ಬರೀ ಶೂನ್ಯ ಸಂಪಾದನೆ. ಹೇಳಿ ಬಸವಣ್ಣನವರ ಭಾಷೆ ಹೇಳಿದ್ರೆ ಬರೀ ಶೂನ್ಯ ಸಂಪಾದನೆ. ಧರ್ಮ ಅಂತಂದರೆ ಒಳಗಿನ ಕ್ವಾಲಿಟಿ. ಅದನ್ನು ಒತ್ತು ಕೊಟ್ಟು ಹೇಳ್ತಾನೆ ಕೃಷ್ಣ ಪ್ರತಿಯೊಂದು ಕಡೆ, ನಿನ್ನ ಒಳಗೆ ಸ್ವಚ್ಛ ಇಟ್ಟುಕೋ, ಒಳಗೆ ಸ್ವಚ್ಛ ಇಟ್ಟುಕೋ. ಅದು ನಮ್ಮಲ್ಲಿ ಹೇಳಿಕೊಡೋದೇ ಇಲ್ಲ ಮಕ್ಕಳಿಗೆ. ನಾವು ಅವ್ರಿಗೆಲ್ಲ ರಾಗದ್ವೇಷಗಳನ್ನು ತುಂಬೋದು. ನೀವು ಆ ಮಠದವರ ಈ ಮಠಕ್ಕೆ ಹೋಗಬೇಡಿ, ಅಲ್ಲ ಇದೆಲ್ಲ ಮಕ್ಕಳಿಗೆ ಹೇಳಿಕೊಡೋ ಧರ್ಮ. ಬರೀ ಮಠದ ಜಗಳ, ಹೊರಗಿನ ಎಕ್ಸ್ಟರ್ನಲ್ ಆದ ವೇಷಭೂಷಣಗಳಿಗೆ ಒತ್ತು, ಸತ್ಯಕ್ಕೆ ಒತ್ತಿಲ್ಲ ಒಟ್ಟು. ಅದಕ್ಕೆ ಕೃಷ್ಣ ಎಷ್ಟು ಒತ್ತು ಕೊಡ್ತಾನೆ, ಆ ಜೀವನದಲ್ಲಿ ಆ ಸಿದ್ಧಿಯ ಸೊಬಗೇನು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾನೆ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಪ್ರಾಯ ನಾಳೆಗೆ ಮುಗಿಬಹುದೋ ಏನೋ ಪವಾಡಗಳ ಕಥೆ, ಗೊತ್ತಿಲ್ಲ. ನಾಡಿದಿಗೆ ಮುಂದುವರಿದರೂ ಬರಿಬೋದು. ತುಂಬ ಸುಂದರವಾದಂಥ ಒಂದು ಅಧ್ಯಾಯ, ಆದರೆ ಯಾರಿಗೂ ಬೇಡ ಆದ ಅಧ್ಯಾಯ. ಪಾರಾಯಣ ಮಾಡೋರು ಪಾರಾಯಣ ಮಾಡ್ತಾರೆ ಅಷ್ಟೇ. ಅದು ಅವರಿಗೆ ಅರ್ಥ ಮಾಡಿಕೊಂಡು ಪಾರಾಯಣ ಮಾಡೋದಲ್ಲ. ಪಾರಾಯಣ ಮಾಡಿದ್ರಿಂದ ಏನೋ ಸಂಭಾವನೆ ಸಿಗುತ್ತೆ ಅಂತ ಪಾರಾಯಣ ಮಾಡೋರು. ಈಗ ಒಳ್ಳೆಯ ವಿಷಯಗಳನ್ನೆಲ್ಲ ನಾವು ಕಳ್ಕೊಂಡಾಗಿದೆ. ಇನ್ನು ಸುಮ್ಮನೆ ನಾವು ಕಳ್ಕೊಂಡವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಕೊಡಬೇಕು ಹೊರತು ಮರಳಿ ಬೆಳೆಯಲಾಗದಷ್ಟು ದೂರ ಹೋಗಿಬಿಟ್ಟಿದ್ದೇವೆ ನಾವು. ಆದರೂ ಕೃಷ್ಣ ಹೇಳಿದ್ದನ್ನು ಕಿಂಚಿತ್ತಾದರೂ ತಿಳಿಯುವ ಪ್ರಯತ್ನ ಮಾಡೋಣ. ನಾಳೆ ಸಂಜೆ ಸೇರಿದಾಗ ಇದರ 18 ಪವಾಡಗಳು, ಅದರ ಹಿಂದೆ ಇರತಕ್ಕಂಥ ಧಾರಣಾಶಕ್ತಿ, ಅಂದರೆ ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ಅದನ್ನು ಪಡೀಲಿಕ್ಕೆ ಅದನ್ನು ಕೃಷ್ಣ ಹೇಳಿದ್ದಾನೆ. ಅದನ್ನು ನಾಳೆ ದಿವಸ ಸಾಧ್ಯ ಆದಷ್ಟು
ನನಗೆ ಅರ್ಥ ಆಗುವಷ್ಟು ಮಟ್ಟಿಗೆ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ವಂದನೆಗಳು ಮತ್ತು ಅಭಿವಂದನೆಗಳು.